ಸಹೋದರ ಸಹೋದರಿಯರೇ, ಯೋಗ ಪಥದಲ್ಲಿ ಪ್ರವೇಶ ಮಾಡಬೇಕು ಅಂತೇಳಿ ಬಯಸ್ತಾ ಇರತಕ್ಕಂತಹ ಸಾಧಕರಿಗೆ ಈ ಸಾಧನ ಚತುಷ್ಟಯದ ಎರಡನೆಯ ಭಾಗ ವೈರಾಗ್ಯ, ಇದರ ವಿಷಯವನ್ನು ಕುರಿತು ಈಗ ಪ್ರಸ್ತಾಪ ಮಾಡಲಿದ್ದಾರೆ ನಮ್ಮ ಹಿರಿಯ ಸೋದರ ನಾರಾಯಣಪ್ಪನವರು. ತಮ್ಮ ಒಂದು ನಿವೃತ್ತ ಜೀವನವನ್ನು ಸಾಧ್ಯವಾದ ಮಟ್ಟಿಗೂ ಕೂಡ ಅವರು ಥಿಯೋಸಫಿಯ ಒಂದು ಸೇವೆಗೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥವ್ರು. ಹೊಸದುರ್ಗ ಶಾಂತಿ ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಅವರು ಕಾರ್ಯದರ್ಶಿಯವರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಿವೃತ್ತ ಮುಖ್ಯೋಪಾಧ್ಯಾಯರವರು. ವಿಜ್ಞಾನವನ್ನು ತಿಳಿದಿರ್ತಕ್ಕಂಥವ್ರು. ಜೊತೆಗೆ ಈಗಾಗಲೇ ಬೆಳಗ್ಗೆ ಅವರೇ ಪರಿಚಯ ಹೇಳಿಕೊಂಡ ಹಾಗೆ ಮಲ್ಲಾಡಿಹಳ್ಳಿ ಒಂದು ಆಶ್ರಮದ ಶಾಲೆಯಲ್ಲಿ ಅವರು ಕಾರ್ಯನಿರ್ವಹಿಸಿ ಮಲ್ಲಾಡಿಹಳ್ಳಿಯ ಶ್ರೀಗಳ ಸಂಪರ್ಕದಲ್ಲಿ ಅವರು ಬೆಳೆದಿರ್ತಕ್ಕಂಥವ್ರು. ವಿದ್ಯಾದದಾತಿ ವಿನಯಂ ಅಂತಾರೆ. ವಿದ್ಯೆಗೆ ವಿನಯ ಭೂಷಣ ಅಂತೇಳಿ. ಆ ವಿನಯ ಅಂತಕ್ಕಂಥದ್ದು ಅವರಿಗೆ ರಕ್ತಗತವಾಗಿ ಬಂದಿರುವಂಥದ್ದು. ಬಹಳ ಸರಳ ಜೀವಿ, ಬಹಳ ನಮ್ರ ಭಾವ ಅವರದ್ದು. ಅದು ಅಧ್ಯಾತ್ಮಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಲಕ್ಷಣ. ಅವರೀಗ ತಮಗೆ ಕೊಟ್ಟಿರ್ತಕ್ಕಂತಹ ಒಂದು ವಿಷಯ ವೈರಾಗ್ಯ, ಅದನ್ನು ಕುರಿತು ಮಾತನಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಸೋದರ ನಾರಾಯಣ. ಸೋದರ ಸೋದರಿಯರೇ, ಜೀವನ್ಮುಕ್ತರ ಆಶೀರ್ವಾದವನ್ನು ಬೇಡ್ತಾರೆ. ನನ್ನ ಮಾತುಗಳತ್ತ ನಾನು ಪ್ರಾರಂಭ ಮಾಡ್ತೇನೆ. ಪರಮಗುರು ಚರಣ ಸನ್ನಿಧಿಯಲ್ಲಿ ಗ್ರಂಥದಲ್ಲಿ ಬರುವಂತಹ 4 ಸಂಗತಿಗಳು ಮನುಷ್ಯನನ್ನ ಮಾನವತ್ವದ ಕಡೆಗೆ ಕರ್ಕೊಂಡು ಹೋಗುವಂತಹ 4 ತತ್ವಗಳನ್ನು ಸಾರುತ್ತೆ. ಅದು ಆ 4 ತತ್ವಗಳನ್ನು ಅನುಷ್ಠಾನವನ್ನು ನಾವು ಮಾಡಿದರೆ ಮಾನವ ಅವನು ಮಹಾಮಾನವ ಆಗ್ತಾನೆ. ಅದು ಸತ್ಯವಾದ ಸಂಗತಿಯಾಗಿದೆ. ಇದರಲ್ಲಿ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಈಗ ನನ್ನ ಪಾಲಿಗೆ ಬಂದಿರುವಂಥದ್ದು ವೈರಾಗ್ಯವನ್ನು ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಈಗ ವೈರಾಗ್ಯ ಅಂದರೆ ಏನು ಅಂತ ಅದನ್ನ ಶಾರ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ವೈರಾಗ್ಯ ಎಂದರೆ ಆಸೆಗಳ ಹಿಡಿತದಿಂದ ತಪ್ಪಿಸ್ಕೊಳ್ಳೋದು ಅಂತ. ವೆರಿ ಸಿಂಪಲ್. ಈಗ ಹೌದಪ್ಪ, ಆಸೆಗಳ ಹಿಡಿತದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರಲ್ಲ, ಆಸೆ ಅಂದ್ರೇನು? ಪುನಃ ಅಲ್ಲಿ ಪ್ರಶ್ನೆ ಹುಟ್ಟಾಗ್ತದೆ. ಆಸೆಗಳು ನಮ್ಮನ್ನ ಹಿಡ್ಕೊಂಡ್ರೆ ಆಗ ನಷ್ಟ ಏನು? ಅಥವಾ ಆಸೆಗಳನ್ನ ನಾನು ಚೆನ್ನಾಗಿ ಇಟ್ಕೊಂಡ್ರೆ ಆಗೋ ಲಾಭ ಏನು? ಆಮೇಲೆ ಆಸೆಗಳ ಹಿಡಿತದಲ್ಲಿ ನಾವಿದ್ದೀವಿಯೇ?
ಆಸೆಗಳ ಹಿಡಿತದಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು ಇತ್ಯಾದಿ ಸಂಗತಿಗಳ ಅಧ್ಯಯನವನ್ನೇ ವೈರಾಗ್ಯ ಅಂತ ಹೇಳ್ತೀವಿ. ಸೊ ವೈರಾಗ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಷ್ಟೂ ಸಂಗತಿಗಳನ್ನು ಸ್ವಲ್ಪ ವಿಮರ್ಶೆ ಮಾಡ್ತಾನ ವೈರಾಗ್ಯದ ಅರ್ಥವ ಕಡೆ ನಾವು ಹೋಗೋಣ. ಸ್ನೇಹಿತರೆ, ಈ ವೈರಾಗ್ಯದಲ್ಲಿ ಮುಖ್ಯವಾಗಿ ಆಸೆ ಅಂದ್ರೇನು, ಆಸೆಗಳಲ್ಲಿ ಎಷ್ಟು ಬಗೆ ಇದೆ, ಆಸೆಗಳ ಲಕ್ಷಣ ಏನು, ಆಮೇಲೆ 2 ಥರ ಆಸೆಗಳು ಮನುಷ್ಯನಿಗೆ, ಇಹಲೋಕದ ಆಸೆ, ಪರಲೋಕದ ಆಸೆ. ಹಾಗೇನೆ ನೋಡಿ, ಇನ್ನೂ ಒಂದು ಆಸೆ ಇದೆ ನಮಗೆ, ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವ ಆಸೆ, ಮಾತಾಡುವ ಆಸೆ ಇತ್ಯಾದಿ. ಒಂದೊಂದಾಗಿ ಆಸೆಗಳನ್ನು ಸ್ವಲ್ಪ ವಿಮರ್ಶೆಯನ್ನು ಮಾಡ್ತಾ ಹೋಗೋಣ. ಆಸೆಗಳನ್ನು ವಿಮರ್ಶೆಯನ್ನು ನಾವು ಯಾವಾಗ ಮಾಡ್ಕೊಳ್ತೀವೋ ಆವಾಗ ನಮಗೆ ವೈರಾಗ್ಯದ ದಾರಿ ಗೊತ್ತಾಗ್ತದೆ. ವೈರಾಗ್ಯವನ್ನು ಅಳವಡಿಸ್ಕೊಳ್ಳುವಂತಹ ತಿಳುವಳಿಕೆ ನಮಗೆ ಬರ್ತದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈಗ ನಮ್ಮ ದೇಹವನ್ನು ತೆಗೆದುಕೊಳ್ಳೋಣ. ದೇಹದಲ್ಲಿ ಒಂದೊಂದು ಅಂಗ ಒಂದೊಂದು ಕೆಲಸವನ್ನು ಮಾಡುತ್ತೆ, ಅದು ನಮಗೆ ಗೊತ್ತಿದೆ. ಹಾಗೇನೆ ಈ ನಮ್ಮ ಒಳಗಡೆ ಇರುವಂತಹ ಒಂದು ಅಂಗ ಮನಸ್ಸು. ಆ ಮನಸ್ಸು ಅನ್ನೋದು ಒಂದು ಅಂಗ, ಮನಸ್ಸೇ ನಾನಲ್ಲ. ಈಗ ಮನಸ್ಸು ಅನ್ನೋ ಅಂಗ ಇದೆಯಲ್ಲ, ಅದು ಏನು ಕೆಲಸ ಮಾಡುತ್ತೆ ನೋಡೋಣ. ದೇಹವನ್ನ ಅಷ್ಟೇ ಅಲ್ಲ ಸ್ನೇಹಿತರೆ, ದೇಹದಲ್ಲಿ 2 ಬಗೆಯ ಶಕ್ತಿಗಳಿದೆ. ಒಂದು ಜೀವಂತವಾಗಿ ಇಡುವಂಥ ಒಂದು ಶಕ್ತಿ ಇದೆ, ಆಮೇಲೆ ಜೀವನವನ್ನು ನಡೆಸುವಂತಹ ಶಕ್ತಿಗಳು ಕೂಡ ಇದ್ದಾವೆ. ಅದರಲ್ಲಿ ಮನಸ್ಸು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಮನಸ್ಸಿನ ಕಾರ್ಯಗಳು ಏನು ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಮನಸ್ಸೇನು ಮಾಡ್ತದೆ? ಆಲೋಚನೆಯನ್ನ ಮಾಡುತ್ತೆ, ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ, ನೆನಪನ್ನ ತಂದುಕೊಡುತ್ತೆ, ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುತ್ತೆ ಇತ್ಯಾದಿ ಎಲ್ಲ ಕೆಲಸಗಳನ್ನ ಮನಸ್ಸು ಮಾಡ್ತದೆ ಅಂತಾಯ್ತು. ಆದರೆ ಮನಸ್ಸು ಅಂದ್ರೆ ಏನು ಅಂತ ಪುನಃ ನಾವು ಪ್ರಶ್ನೆ ಹಾಕೊಂಡಾಗ, ಮನಸ್ಸು ಅನ್ನೋದು ಒಂದು ಶಕ್ತಿಯ ಒಂದು ರೂಪ ಅಂತ ನಾವು ಪಕ್ಕ ಮಾಡ್ಕೊಳ್ಬೇಕು ಸ್ನೇಹಿತರೆ. ಶಕ್ತಿಯ ರೂಪಗಳು ಅದು ಹೆಂಗ್ರಿ ಇರ್ತದೆ ಅಂತ ಹೇಳಿದ್ರೆ ನೋಡಿ, ನಾವು ಲೌಕಿಕವಾಗಿ ಏನು ಹೇಳ್ತೀವಿ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ, ಅದು ತಾಂತ್ರಿಕ ಶಕ್ತಿ ಅಂತ. ಹಾಗೇನೆ ಬೆಳಕಿನ ಶಕ್ತಿ, ಹಾಗೇನೆ ಶಬ್ದದ ಶಕ್ತಿ, ಹಾಗೇನೆ ನಾವು ವಿದ್ಯುತ್ ಶಕ್ತಿ, ಹಾಗೇನೆ ನಾವು ಕಾಂತ ಶಕ್ತಿ, ಇವೆಲ್ಲ ನಾವು ತಿಳ್ಕೊಂಡು ಅದೇ ಬಗೆಯಲ್ಲಿ ಮನಸ್ಸು ಕೂಡ ಶಕ್ತಿಯ ಒಂದು ರೂಪ ಅಂತ ಗ್ಯಾರಂಟಿ ಮಾಡ್ಕೊಳ್ಬೇಕು. ಆ ಶಕ್ತಿ ಯೋಚನೆ ಮಾಡ್ತದೆ ಅಂತ ಈಗ ತಾನೇ ಹೇಳ್ಕೊಂಡಿದ್ದೀವಿ. ಈಗ ಆ ಥರದಲ್ಲಿ ಈಗ ಹೌದಪ್ಪ, ಮನಸ್ಸು ಕೆಲಸ ಮಾಡಬೇಕಾದ್ರೆ ಯಾವ ಅಂಗವನ್ನು ಬಳಸ್ಕೊಡುತ್ತೆ ಅಂತ ನಾವು ನೋಡಿಕೊಂಡಾಗ ವೈದ್ಯ ವಿಜ್ಞಾನ ಹೇಳುತ್ತೆ, ಮನಸ್ಸು ವ್ಯಕ್ತವಾಗುವುದು ಮೆದುಳಿನ ಮೂಲಕ ಅಂತ. ಅದು ನಾವು ಆದ್ರಿಂದ ನಮಗೆ ಮೆದುಳಿನ ಯಾವುದು ಮೆದುಳು ಚೆನ್ನಾಗಿ ಬೆಳವಣಿಗೆ ಆದಷ್ಟು, ಮೆದುಳು ಎನ್ನುವ ಅವಯವ ಚೆನ್ನಾಗಿ ಬೆಳವಣಿಗೆ ಆದಷ್ಟು ಕೂಡ ಮನಸ್ಸು
ಆ ಆ ಮೆದುಳಿನ ಮೂಲಕ ಪ್ರಕಟವಾಗ್ತಾ ಹೋಗುತ್ತೆ ಅಂತ. ಹಾಗೆ ನೋಡ್ಕೊಂಡಾಗ ಆನೆ 400 ಎಷ್ಟೇ ದೊಡ್ಡದಿದ್ರು ಕೂಡ ಆನೆಯ ಗಾತ್ರಕ್ಕೆ ತೂಕಕ್ಕೆ ಹೋಲಿಕೆ ಮಾಡಿಕೊಂಡಾಗ ಆನೆಯ ಮೆದುಳು ಏನಿದೆಯೋ ಅದ್ರ ಗಾತ್ರ ಅದ್ರ ತೂಕ ಬಹಳ ಕಡಿಮೆ. ಆದರೆ ಮನುಷ್ಯನ ಮೆದುಳನ್ನು ನಾವು ತೆಗೆದುಕೊಂಡಾಗ, ಈ ಮನುಷ್ಯನ ತೂಕವನ್ನು ತೆಗೆದುಕೊಂಡಾಗ ಮನುಷ್ಯನ ತೂಕ, ದೇಹದ ತೂಕ ಮತ್ತು ಮನುಷ್ಯನ ಮೆದುಳಿನ ತೂಕ ಇದೆಯಲ್ಲ, ಅದು ತುಂಬ ಜಾಸ್ತಿ ಇದೆ. ಉದಾಹರಣೆಗೆ 6000 kg ತೂಕ ಮಾಡುವಂಥ ಆನೆ ಕೇವಲ 1 kg ಅಥವಾ 1/4 kg ತೂಕವನ್ನು ಅದ್ರ ಮೆದುಳು ಪಡೆದ್ರೆ, ಈಗ ನಾವು ಕೇವಲ 60 kg ತೂಕದ ಮನುಷ್ಯನಲ್ಲಿ ಮೆದುಳು ಸುಮಾರು 3/4 kgಯಿಂದ 1 kgವರೆಗೂ ಇರ್ತದೆ. ಇದು ಒಂದು ವಿಷಯ ವೈದ್ಯ ವಿಜ್ಞಾನ ಹೇಳೋದು. ಆಮೇಲೆ ಆ ಮೆದುಳಿನಲ್ಲಿ ಪದರಗಳು ಇರ್ತದೆ. ಪದರಗಳು, ಅಂತಹ ಪದರಗಳು ಇರೋದ್ರಿಂದ ಅದು ಹೆಚ್ಚು ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಹಾಯಕವಾಗ್ತದೆ. ಇದು ಒಂದು ವಿಷಯವನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ಬಹುದು. ಇವಾಗ ಮನಸ್ಸು ಮಾಡುವ ಕಾರ್ಯಗಳಲ್ಲಿ ನಾವು ಭಾವನೆಗಳು ಅಂತ ನಾವು ಹೇಳ್ತೀವಿ. ಮನಸ್ಸು ಮಾಡುವ ಎಲ್ಲ ಕೆಲಸಗಳನ್ನು ನಾವು ಭಾವನೆಗಳು ಅಂತ ಹೇಳ್ತೀವಿ. ಪ್ರಾಣಿಗಳಿಗೂ ಕೂಡ ಭಾವನೆಗಳಿದೆ. ಯಾಕೆ ಅಂದರೆ ಪ್ರಾಣಿಗಳಿಗೂ ಕೂಡ ಮನಸ್ಸಿದೆ. ಹೇಗೆ ಹೇಳ್ತೀರಾ ಅದನ್ನು ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಎಸ್ಪೆಷಲಿ 3 ಬಗೆಯ ಭಾವನೆಗಳನ್ನು ಮಾತ್ರ ಕಾಣ್ತೇವೆ ಸ್ನೇಹಿತರೆ. ಪ್ರಾಣಿಗಳಿಗೆ ಒಂದು, ಅವು ಭಯ ಪಡ್ತವೆ. ಪ್ರಾಣಿಗಳು ಸಿಟ್ಟು ಮಾಡ್ಕೊಳ್ತವೆ. ಪ್ರಾಣಿಗಳು ಪ್ರೀತಿಸ್ತವೆ ಅವುಗಳ ಮರಿಗಳನ್ನು. ಇವು ಪ್ರಾಣಿಯ ಭಾವನೆಗಳು. ಆದರೆ ಮನುಷ್ಯನ ಭಾವನೆಗಳಿದಾವಲ್ಲ, ಎಷ್ಟು ಭಾವನೆಗಳಿದ್ದೇವೆ ಅವನಲ್ಲಿ ಅಂತ ಹೇಳಿದರೆ, ಅವನಲ್ಲಿ 16 ಭಾವನೆಗಳಿದ್ದಾವೆ. ಅವನು ಸುಖ, ದುಃಖ, ಧೈರ್ಯ, ಭಯ, ಶಾಂತಿ, ಕೋಪ, ಸ್ವಾಭಿಮಾನ, ಕೀಳಿರಿಮೆ ಇತ್ಯಾದಿ ಅನೇಕ ಭಾವನೆಯನ್ನ ಮನುಷ್ಯ ಪ್ರಕಟಿಸ್ತಾನೆ, ಅನುಭವಿಸ್ತಾನೆ. ಅನುಭವಿಸಿಯೇ ಅವನು ಜೀವನವನ್ನು ನಡೆಸ್ತಾನೆ ಸ್ನೇಹಿತರೆ. ಈ ಎಲ್ಲ ಭಾವನೆಗಳಲ್ಲಿ ಮುಖ್ಯವಾದಂತಹ ಭಾವನೆ ಆಸೆ. ಈ ಆಸೆ ಅನ್ನೋ ಭಾವನೆ ಇದೆಯಲ್ಲ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ವೈರಾಗ್ಯದ ಮೂಲ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಭಾವನೆಗಳಲ್ಲಿ ನಮಗೆ 2 ಥರ ಭಾವನೆಗಳಿದೆ ಮನುಷ್ಯನಿಗೆ. ಒಂದು ನಕಾರಾತ್ಮ ಭಾವನೆ ಅಂತ. ನಕಾರಾತ್ಮಕ ಭಾವನೆ ಬಂದಾಗ ದುಃಖ, ದ್ವೇಷ, ಕೋಪ, ಕೀಳಿರಿಮೆ, ನಾಚಿಕೆ, ಹೀಗೆ ಮನಸ್ಸು ಏನಾಗುತ್ತದೆ ಅಂತ ಹೇಳಿದ್ರೆ ಹಿಂಸೆಗೆ ಒಳಪಡುತ್ತೆ. ಆ ಭಾವನೆಗಳು, ಇಂತಹ ಭಾವನೆಗಳನ್ನು ನಕಾರಾತ್ಮಕ ಭಾವನೆಗಳು ಅಂತ ಹೇಳ್ತೀವಿ. ನಕಾರಾತ್ಮಕ ಭಾವನೆಗಳನ್ನು ಮನಸ್ಸು ವ್ಯಕ್ತಪಡಿಸುತ್ತೆ. ಹಾಗೇನೆ ಈ ಯಾವಾಗ ನಕಾರಾತ್ಮಕ ಭಾವನೆಗಳು ಬರ್ತದೋ ಆವಾಗ ಮನುಷ್ಯ ನೆಮ್ಮದಿಯನ್ನ ಕಳ್ಕೊಳ್ತಾನೆ. ಯಾವಾಗ ಮನುಷ್ಯ ನೆಮ್ಮದಿಯನ್ನು ಕಳ್ಕೊಳ್ತಾನೋ ಅವನು ದುಃಖದ ಜೀವಿತ ಒಂದು. ಈಗ ಸಾಧಾರಣವಾಗಿ ನಮಗೆ ಮನಸ್ಸು ನೆಮ್ಮದಿಯನ್ನು ಕಳ್ಕೊಳ್ತದೆ ಅಂತ ಆಗ್ತದೆ. ಈಗ ನೋಡಿ, ಎಸ್ಪೆಷಲಿ ಲೌಕಿಕದ ಕಡೆಗೆ, ಲೌಕಿಕ ವಸ್ತುಗಳ ಕಡೆಗೆ
ಹೆಚ್ಚು ಹೆಚ್ಚು ನಾವು ಓದಂತೆಲ್ಲ ಮನಸ್ಸಿನಲ್ಲಿ ಅನೇಕ ಭಾವನೆಗಳು, ಎಸ್ಪೆಷಲಿ ನಕಾರಾತ್ಮಕ ಭಾವನೆಗಳು ತುಂಬುತ್ತವೆ. ನಕಾರಾತ್ಮಕ ಭಾವನೆಗಳು ತುಂಬಿದಾಗ ಅಲ್ಲಿ ನಮಗೆ ದುಃಖ ತಪ್ಪಿದ್ದಲ್ಲ ಅಂತ. ಸ್ನೇಹಿತರೆ, ಒಬ್ಬ ಪ್ರಪಂಚದಲ್ಲಿ ಅತ್ಯಂತ ತತ್ವಜ್ಞಾನಿಗಳಲ್ಲಿ ಒಬ್ಬನಾದಂತಹ ಸಾಕ್ರೆಟೀಸನ ಒಂದು ಸಂಗತಿ ಬರ್ತದೆ. ಸಾಕ್ರೆಟೀಸ್ ವಾಸ ಮಾಡುವ ಜಾಗದಲ್ಲಿ ಊರಿನಿಂದ ಪರ ಊರಿಗೆ ಸಂತೆಗೆ ಅಂತ ಹೋಗ್ತಾರೆ. ಅವನ ಸುತ್ತಮುತ್ತಲಿನವರೆಲ್ಲನ, ಏನಪ್ಪ ಸಾಕ್ರೆಟೀಸ್, ಬಾರಪ್ಪ ಸಂತೆಗೆ ಹೋಗೋಣ, ಸಂತೆ ಮಾಡೋದಿಲ್ವ ನೀನು, ವಾರ ಸಂತೆ ಅಂತ. ಹೌದಪ್ಪ ನಡೆಯಪ್ಪ, ಅದಕ್ಕೆ ಯಾಕೆ ಸಂತೆ ಮಾಡೋದು, ನಡೆಯಪ್ಪ ನಮಗೂ ಬೇಕಾಗಿದೆ. ಎಲ್ಲರೂ ಬ್ಯಾಗ್ ತಗೊಂಡ್ರು, ಇವನು ಒಂದು ಬ್ಯಾಗ್ ತಗೊಂಡ. ಸರಿ, ಸಂತೆಗೆ ಸುತ್ತಮುತ್ತ ಎಲ್ಲ ಮಾತಾಡ್ಕೊಳ್ತಾ ಹೋಗ್ತಾರೆ. ಸಂತೆಯಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ಕೊಂಡ್ಕೊಂಡು ಚೀಲದಲ್ಲಿ ತುಂಬಿಕೊಂಡು ಅದನ್ನು ಒತ್ಕೊಂಡು, ಸಾಕ್ರೆಟೀಸು ಕೂಡ ಸಂತೆಯನ್ನು ಮಾಡ್ದ. ನೋಡಿ, ಅವನ ಚೀಲ ಸಂತೆ ಮಾಡಿದಾನೆ, ಎಲ್ಲರೂ ಸಂತೆ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷ ಪಡ್ತಾರೆ. ಇವನ್ ಚೀಲ ಬರಿದಾಗಿದೆ, ಆದರೂ ಸಂತೋಷ ಪಡ್ತಾ ಇದ್ದಾನೆ. ಇದು ಹೆಂಗೆ? ಅಲ್ಲಪ್ಪ, ನೀನು ಸಂತೆಗೆ ಅಂತ ಬಂದಿದ್ಯಾ, ಒಂದು ವಸ್ತುನೂ ತಗೊಂಡೇ ಅಲ್ವಲ್ಲಪ್ಪ ನೀನು ಸಂತೆಯಲ್ಲಿ. ಅದಕ್ಕೆ ಸಾಕ್ರೆಟೀಸ್ ಹೇಳ್ತಾನೆ, ಅದು ನಮ್ಮನೆಯಲ್ಲಿ ಇತ್ತು ಕಣಪ್ಪ, ಅದು ಒಂದು ವಸ್ತು. ಆಮೇಲೆ ಯಾಕಪ್ಪ ಅದನ್ನ ಬಟ್ಟೆ ತಗೊಂಡಿಲ್ಲ? ಅಯ್ಯೋ, ಬಟ್ಟೆ ಇತ್ತಲ್ಲ ನಮ್ಮನೆಯಲ್ಲಿ, ಅದಕ್ಕೆ ನಾನು ಅದು ತಗೊಂಡಿಲ್ಲ ಅಂತ. ಹಂಗಾಗ್ಬಿಟ್ಟು ಸಂತೆಯಲ್ಲಿರುವ ಯಾವ ವಸ್ತುಗಳನ್ನೂ ಅವನು ಕೊಂಡ್ಕೊಳ್ಳದ ಹಾಗೆ ನೋಡ್ತಾನೆ, ಎಂಜಾಯ್ ಮಾಡ್ತಾನೆ, ಸಂತೋಷವಾಗಿ ಸರಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾನೆ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ. ಇವಾಗ ಇಲ್ಲಿ ನೋಡಿ, ಲೌಕಿಕ ಜನಕ್ಕೂ ಅಲೌಕಿಕ ಜನಕ್ಕೂ ಎಷ್ಟು ವ್ಯತ್ಯಾಸ ಅಂತ. ಸಂತೆ ಮಾಡ್ಕೊಂಡು ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಅವ್ರು ಕೇಳ್ತಾರೆ ಇವನನ್ನ, ಏನೋ ನೀನು ಸಂತೆಗೆ ಬಂದು ಒಂದು ವಸ್ತುನೂ ತಗೊಂಡಿಲ್ವಲ್ಲ, ನನ್ಗೆ ಅದರ ಅವಶ್ಯಕತೆ ಇಲ್ವಲ್ಲ, ನನ್ನ ಹತ್ರ ಎಲ್ಲ ಇದೆಯಲ್ಲ, ಎಲ್ಲತ್ರ ಇದ್ದು ಕೂಡ ನನಗೆ ಅದು ಕೊಂಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ. ಇದು ನೋಡಿ, ಆ ತತ್ವಜ್ಞರು ಏನಿದಾರೋ ಅವರು ನಿಜವಾಗಲೂ ಕೂಡ ವೈರಾಗ್ಯವನ್ನು ಅನುಷ್ಠಾನ ಮಾಡುವ ರೀತಿ ಇದೆ. ಅದರ ಅರ್ಥ ಇಷ್ಟೇನೆ ಸ್ನೇಹಿತರೆ, ಪ್ರಾಪಂಚಿಕ ಬಲೆಗೆ ಸಿಗಾಕೊಳ್ಳದೇನೆ ಜೀವನ ಮಾಡೋದಿದೆಯಲ್ಲ, ಅದೇ ವೈರಾಗ್ಯ. ಎಸ್, ಹೀಗೆ ಆಗುತ್ತೆ ಸ್ನೇಹಿತರೆ. ಈಗ ದೇಹದಲ್ಲಿರುವ ಮನಸ್ಸಿಗೆ, ಚೇತನಕ್ಕೆ ಮತ್ತೊಂದು ಹೆಸರು ನಾವು ಹೇಳ್ತೀವಿ. ದೇಹ, ಮನಸ್ಸಿದೆ ಅಂದರೆ ಅಲ್ಲಿ ಆತ್ಮ ಇದೆ. ಆ ಮನಸ್ಸಿದ್ದವನಿಗೇನೆ ಮನುಷ್ಯ ಅಂತ ಹೇಳ್ತೀವಿ ಸ್ನೇಹಿತರೆ. ಈಗ ಮನುಷ್ಯನಲ್ಲಿರುವ ಮನಸ್ಸನ್ನೇ ತೆಗೆದಾಕ್ಬಿಟ್ರೆ, ಅಂದ್ರೆ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ಬಂದ್ರೆ ಅವಾಗ ಮನುಷ್ಯ ಏನಾಗ್ತಾನೆ? ಮಹಾಮಾನವ ಆಗ್ಬೋದು ಮುಂದೆ. ಅದಿರಲಿ ಅದು. ಈಗ ನನ್ನ ವಿಷಯಕ್ಕೆ ನಾನು ಮಾಡ್ತಾ ಇದ್ದೇನೆ. ಈ ಆಸೆಗಳೆಲ್ಲ ಲಯವಾದರೂ ಮನುಷ್ಯ ಬದುಕ್ತಾನೆ ಅಂತ. ಈಗ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಮನಸ್ಸುಳ್ಳವನು ಮನುಷ್ಯ ಅಂತ ನಾವು ಹೇಳ್ತೀವಿ. ಈಗ ನೋಡಿ, ಅವನಿಗೆ ಅದ್ರ ಮೇಲೆ ಮನಸ್ಸೇ ಇಲ್ಲ ಅಂದರೆ ಅವನು ಮನುಷ್ಯ ಅಲ್ಲ ಬಿಡ. ಅವನು ಮನಸ್ಸೇ ಇಲ್ಲ ಅಂದಮೇಲೆ ಅವನು ಏನೋ ಕಟ್ಕೊಂಡು ಏನೋ ಮಾಡೋಣ ಅಂತ ಹೇಳ್ತೀವಿ ಸ್ನೇಹಿತರೆ. ಆದರೂ ಕೂಡ ಮನಸ್ಸಿಲ್ಲದೆ ಹೋದ್ರೂ ಕೂಡ ಮನುಷ್ಯ ಇರ್ತಾನೆ, ಬದುಕ್ತಾನೆ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ, ಅಜ್ಞಾನಿಗಳು, ಮನಸ್ಸೇ ಇಲ್ಲದ ಮೇಲೆ ಮನುಷ್ಯನಾಗಿ ಯಾಕೆ ಬಾಳ್ಬೇಕು ಅಂತ. ಇವ ಅವಿವೇಕಿಗಳು
ಮನಸ್ಸನ್ನು ಪ್ರಧಾನವಾಗಿ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಬಾಳ್ವೆ ಮಾಡಿದರೆ ಮಾತ್ರ ನೀನು ಮನುಷ್ಯ, ಇಲ್ಲೇ ಹೋದ್ರು ಮನುಷ್ಯ ಅಂತ ಹೇಳ್ಬಿಟ್ಟು ಅಜ್ಞಾನಿಗಳು ಹೇಳುವ ಮಾತಾಗಿದೆ ಸ್ನೇಹಿತರೆ. ಈಗ ಆಸೆಗಳಲ್ಲಿ 2 ಥರದ ಆಸೆಗಳು ಬರ್ತದೆ. ಒಂದು ಇಹಲೋಕದ ಮೇಲಿನ ಆಸೆಗಳು ಅಂತ. ಅಂದರೆ ನಾವು ವಸ್ತುಗಳ ಮೇಲಿನ ಆಸೆಗಳು ಬಹಳ ಬಲವಾಗಿ ನಮ್ಮನ್ನು ಅವು ಎಳಿತವೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ, ಪರಲೋಕದ ಮೇಲೆಯೂ ಕೂಡ ಮನುಷ್ಯನಿಗೆ ಆಸೆ ಇದೆ. ನಾನು ಹಂಗೆ ಮಾಡಿದರೆ ನನಗೆ ಸ್ವರ್ಗ ಸಿಗುತ್ತೆ, ನಾನು ಪುಣ್ಯ ಕಟ್ಕೊಳ್ಬೋದು, ಪುಣ್ಯದ ಕೆಲಸವನ್ನು ನಾನು ಮಾಡಬೇಕು ಅಂತ 2 ಬಗೆಯ ಆಸೆಗಳು ಮನುಷ್ಯನಲ್ಲಿ ಇದ್ದಾವೆ ಸ್ನೇಹಿತರೆ. ಒಂದು ವಿಷಯ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಅದನ್ನು ನೋಡಿ, ಆಸೆಗಳು ಹೇಗೆ ಪ್ರಾರಂಭವಾಗ್ತದೆ ಅಂದರೆ, ಯಾವುದೋ ಒಂದು ವಸ್ತು ಇದೆಯಪ್ಪ, ಅದರ ಮೇಲೆ ನಿನ್ನ ಮನಸ್ಸು ಹೋಗುತ್ತೆ. ಮನಸ್ಸು ಆ ವಸ್ತುವನ್ನು ಪಡೆಯುತ್ತೆ. ಪಡೆದಾಗ ನಿನಗೆ ಅದರಲ್ಲಿ ಆಸಕ್ತಿ ಉಂಟಾಗಿ ಪ್ರೀತಿ ಉಂಟಾಗುತ್ತದೆ. ಆ ಪ್ರೀತಿ ಮಾಯವಾದಾಗ ಪುನಃ ಆ ವಸ್ತುವನ್ನು ಪಡೆಯಬೇಕು ಎಂಬ ಆಸೆ ಉಂಟಾಗ್ತದೆ. ವಸ್ತುವನ್ನು ಅನುಭವಿಸ್ತೀನಿ, ಪ್ರೀತಿ ಅಲ್ಲಿಗೆ ಮುಗಿಯುತ್ತೆ, ಪುನಃ ಆಸೆ ಹುಟ್ಟುತ್ತೆ, ಪುನಃ ಪ್ರೀತಿ ಹುಟ್ಟುತ್ತೆ. ಹೀಗೆ ಆ ಜಂಜಡದಲ್ಲೇನೆ ನಾವು ಆಸೆಯ ಬಲೆಯಲ್ಲಿ ಸಿಗಾಕೊಂಡಿರ್ತೀವಿ. ಹಾಗೆ ಆಸೆಗಳು ಅವುಗಳು ಒಂದಾದ್ಮೇಲೆ ಹುಟ್ಟುತ್ತನೇ ಹೋಗುತ್ತೆ. ಅದು ಆಸೆಗಳನ್ನು ಕುರಿತು ಅವೆಷ್ಟು ಸ್ಟ್ರಾಂಗ್ ಆಗಿರ್ತವೆ ಅನ್ನೋದಕ್ಕೆ DVG ಅವರು ಒಂದು ಕಡೆ ಹೇಳ್ತಾರೆ, ಇಲ್ಲ ಬೇಡಪ್ಪ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ಇನ್ಮೇಲೆ ನಾನು ಆಸೆ ಮಾಡಲ್ಲ ಅಂತ ಅಂದರೂ ಕೂಡ ಆಸೆಗಳು ಮನುಷ್ಯನನ್ನು ಎಷ್ಟು ಮಾಡ್ತವೆ ಅನ್ನೋದಕ್ಕೆ ಅವರು ಒಂದು ಕಗ್ಗದಲ್ಲಿ ಈ ಥರ ಕಟ್ಕೊಟ್ಟಿದ್ದಾರೆ. ಸತ್ತವೆನ್ನ ಆಸೆಗಳು, ಗೆದ್ದೆನು ಇಂದ್ರಿಯ ಗಣವ, ಚಿತ್ತವನ್ನು ಅಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ. ಈ ತರಹದಲ್ಲಿ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಆಸೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸವಲ್ಲ. ಆಸೆಗಳನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ವೈರಾಗ್ಯವನ್ನು ಸಾಧಿಸೋದು ಅಂತ. ಅಂದರೆ ವೈರಾಗ್ಯವನ್ನು ಕೂಡ ಸಾಧಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಸ್ನೇಹಿತರೆ, ಬಹಳ ಕಷ್ಟ. ಮನುಷ್ಯ ಏನೋ ಮಾಡಕ್ಕೆ ಹೋಗ್ತಾನೆ, ಅದು ಏನೋ ಒಂದಾಗ್ಬಿಡ್ತದೆ. ನೋಡಿ, ಒಂದು ಸಂಗತಿ ಈ ಥರದಲ್ಲಿ ಬರ್ತದೆ. ಒಬ್ಬ ಗುರು ಇದ್ದ, ಸನ್ಯಾಸಿ, ಅವನಿಗೊಬ್ಬ ಶಿಷ್ಯ ಬರ್ತಾನೆ. ಗುರುಗಳೇ, ನನ್ನನ್ನು ನಿಮ್ಮನ್ನು ಶಿಷ್ಯನನ್ನಾಗಿ ಮಾಡ್ಕೊಳ್ಳಿ ಅಂತ. ಆಯ್ತು ಕಣಪ್ಪ, ನೀನು ಈ ಊರಲ್ಲಿ ಇದ್ಬಿಟ್ಟು ಸತ್ಕಾರ್ಯಗಳನ್ನು ಮಾಡ್ತಾ ಹೋಗಪ್ಪ, ನಿನಗೆ ಒಳ್ಳೇದಾಗುತ್ತೆ ಅಂತ. ಆ ಗುರುಗಳು ಆ ಊರಿನಲ್ಲಿ ಇನ್ನೇನು ಅವನು ಮರಣಶೈಲಿಯಲ್ಲಿ ಇರ್ತಾರೆ ಅವರು ಸನ್ಯಾಸಿಗಳು. ಅವರು ಒಂದು ಕಿವಿ ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನೋಡಪ್ಪ, ನೀನು ಸನ್ಯಾಸಿಯಾಗಿ ಬಂದಿದೀಯ, ಬೆಕ್ಕನ್ನು ಸಾಕಬೇಡ. ಇಷ್ಟು ಅವನಿಗೆ ಹೇಳ್ತಾನೆ. ಅವನ ಶಿಷ್ಯ ಕೇಳ್ಕೊಂಡಿರ್ತಾನೆ, ನೀವಿನ್ನೇನು ಸಾಯ್ತೀರಾ, ನನಗೇನಾದರೂ ಒಂದು ಬುದ್ಧಿ ಮಾತು ಹೇಳ್ರಿ, ನಾನು ನಿಮ್ಮ ಹಾಗೆ ಸನ್ಯಾಸಿ ಆಗಬೇಕು ಅಂತ. ಸನ್ಯಾಸಿ, ಹೌದೇನಪ್ಪ, ನನ್ನಂಗೆ ಆಗ್ಬೇಕಾ? ನೀನು ಒಂದು ಕೆಲಸ ಮಾಡು, ಬೆಕ್ಕನ್ನು ಸಾಕಬೇಡ.
ಹಂಗೇಳಿ ಅವರು ಸತ್ತೋಗ್ಬಿಡ್ತಾರೆ. ಇವನೇನ್ ಮಾಡ್ತಾನೆ, ಸಾಯೋದಿಲ್ಲ, ಮುಂದಿನ ಊರಿಗೆ ಹೋಗ್ತಾರೆ. ಅವನು ಹೇಳಿ ಮುಂದಿನ ಊರಿಗೆ ಹೋಗ್ತಾರೆ. ಆಮೇಲೆ ಇವನು ಆ ಊರಲ್ಲೇ ಇದ್ಕೊಂಡು ಸಣ್ಣ ಪುಟ್ಟವೆಲ್ಲ ಭಿಕ್ಷೆ ಎತ್ಕೊಂಡು ಅವನಿಗೆ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನು ಮಾಡ್ತಾ ಇರ್ತಾನೆ. ಒಂದು ದಿನ ಏನಾಗ್ತದೆ, ಭಿಕ್ಷೆ ಎಲ್ಲ ಎತ್ಕೊಂಡು ಬಂದಿರ್ತಾನೆ, ತನ್ನ ಜೋಳಿಗೆನ ಒಂದು ಕಡೆ ನೇತಾಕಿರ್ತಾನೆ. ಬೆಳಿಗ್ಗೆ ಎದ್ದು ನೋಡ್ತಾನೆ, ಜೋಳಿಗೆ ತೂತಾಗಿರ್ತದೆ. ಅಯ್ಯೋ, ಜೋಳಿಗೆ ಏನು ಹಿಂಗೆ ತೂತಾಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಾಗರಿಕರ ಹತ್ರ ಹೋಗ್ಬಿಟ್ಟು, ಏನಪ್ಪ ಜೋಳಿಗೆ ತೂತಾಗ್ಬಿಟ್ಟಿದೆ, ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಒಂದು ಹೊಸ ಬಟ್ಟೆ ಇದ್ರು ಕೊಡ್ರಿ, ಜೋಳಿಗೆ ಮಾಡ್ಕೊಂತೀನಿ ಅಂತ. ಹೌದಾ, ಏನಾಯಿತು ಅಂತ, ಇಲಿ ಕಡ್ದ್ಬಿಟ್ಟಿದ್ದು. ಅಯ್ಯೋ, ಇದಕ್ಕೆ ಯಾಕ್ರಿ ಕಷ್ಟ ಬೀಳ್ತೀರ, ಈಗ ಇನ್ನೊಂದು ತಂದು ಹಾಕಿದೆ ಅಂತ ಇಟ್ಕೊಳಪ್ಪ, ಆವಾಗಲೂ ಇಲಿ ಕಡಿದ್ರೆ. ಆದ್ರಿಂದ ಒಂದು ಕೆಲಸ ಮಾಡಿ, ಒಂದು ಬೆಕ್ಕು ಸಾಕ್ರಿ. ಹೌದಲ್ಲ, ನೀವು ಹೇಳೋದು ಸರಿ ಇದೆ. ಅವನು ಒಂದು ಬೆಕ್ಕನ್ನು ಸಾಕಿದ. ಮೊದಲನೇ ಒಂದೆರಡು ದಿನ ಬೆಕ್ಕು ಆರಾಮಾಗಿ ಅವನ ಹಿಂದೆ ಮುಂದೆ ಸುತ್ತಾರಿತ್ತು. ಮೂರನೇ ದಿನ ಮಿಯೋ 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 ಅಂತ, ಯಾಕೆಂದ್ರೆ ಅದಕ್ಕೆ ಹೊಟ್ಟೆ ಹಸಿವಾಗಿತ್ತಲ್ಲ. ಸರಿ, ಇವನು ಲೋಟ ಹಿಡ್ಕೊಂಡು ಪಕ್ಕದ ಮನೆಗೆ ಹೋದ. ಏನ್ರಮ್ಮ, ನಮ್ಮ ಬೆಕ್ಕಿಗೆ ಒಂದು ಹಾಲು ಕೊಡೋಕ್ಕಾಗುತ್ತಾ, ಯಾಕೋ ಭಾಳ ಹಸಿವೆ. ಹೌದಾ ರೀ, ಏನಪ್ಪ ನೀನು ಯಾವಾಗಲೂ ಕಂಡರ ಮನೆಗೆ ಹಾಲು ಹಾಕ್ಬೇಕು, ನೀನೊಂದು ಹಸು ಯಾಕೆ ಸಾಕ್ಬಾರ್ದು? ಅವನಿಗನ್ಸುತ್ತೆ, ಹೌದಲ್ಲ, ಹಾಲು ಕೇಳೋ ಅಂತ ಸಂದರ್ಭನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಹಸುನು ಕೂಡ ಸಾಕ್ತಾನೆ ಸ್ನೇಹಿತ. ಹಂಗ ನಡೆಯುತ್ತ ಅವನ ಸಂಸಾರ. ಆಮೇಲೆ ಹಸು ಹಾಲು ಕೊಡ್ತಾ ಇರ್ತದೆ, ಅದು ಸಾಕು. ಆದರೆ ಹಸುಗೆ ಹುಲ್ಲು ಬೇಕಲ್ಲ, ಕಣಸುಗ್ಗಿ ಆಗ್ತಾ ಇರ್ತದೆ. ಒಂದು ಎರಡು ಪೆಂಡ್ ಹುಲ್ಲು ಕೊಡಪ್ಪ ನಮ್ಮ ಹಸುವಿಗೆ ಅಂತ ಅವನು ಎಲ್ಲರನ್ನು ಕೇಳಿ ಕೇಳಿ ಹುಲ್ಲನ್ನು ಸಂಗ್ರಹ ಮಾಡ್ತಾ ಇರ್ತಾನೆ. ಅಲ್ಲಿ ಇನ್ನೊಬ್ಬ ಬರ್ತಾನೆ, ಯಾಕ್ರಿ ಕಂಡರಿಗೆ ಹುಲ್ಲು ಕೇಳ್ತೀರಾ, ಈ ಪಕ್ಕದಲ್ಲಿ ಕಣಾಳಿ ಇದೆಯಲ್ಲ, ಅಲ್ಲೇ ಸ್ವಲ್ಪ ನಾವು ಬೇಸಾಯ ಮಾಡಿ ಬಿತ್ತನೆ ಮಾಡಿಕೊಡ್ರಿ, ಏನಾದರೂ ಹುಲ್ಲು ಬೆಳೆಸ್ರಿ ಅಂತ. ಹೌದಲ್ಲ, ನೀವು ಹೇಳೋದು ಕರೆಕ್ಟ್ ಆಗಿದೆ, ಮತ್ತೆ ಯಾಕೆ ಅಂತ ಅವನು ಗೇಯ್ಮೆ ಮಾಡಿಸ್ಕೊಂಡು ಕೂಲಿ ಬೇಸಾಯದೆಲ್ಲ ಹೇಗೋ ಒಟ್ಟು ಒಂದು ಪೈರನ್ನು ತೆಗಿತಾನೆ, ಹುಲ್ಲು ಸಿಗುತ್ತೆ, ಎಲ್ಲ ಆಗುತ್ತೆ. ಆದರೆ ಈಗ ಸಂದರ್ಭ ಏನಾಗಿದೆ ಅಂತ ಹೇಳಿದ್ರೆ, ಈಗ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಅವನೊಬ್ಬನೇ ಎಷ್ಟು ಅಂತ ಕೆಲಸ ಮಾಡ್ತಾನೆ, ಯಾರಾದರೂ ಬೇಕಲ್ಲ. ಅದಕ್ಕೆ ಏನಪ್ಪ, ಈಗ ಎಲ್ಲ ಹಿಂಗಿಂಗೆ ನಿಂತ್ಬಿಟ್ಟಿದೆ, ಮತ್ತು ಕೆಲಸ. ಅದಕ್ಕೆ ಕಂಡ್ರಿ, ಕಂಡರ್ನ ಯಾಕ್ರಿ ಕೆಲ್ಸಕ್ಕೆ ಕರಿತೀರ, ನಮ್ಮ ಈ ಊರಲ್ಲಿ ಒಂದು ಹೆಣ್ಣು ಮಗು ಇದೆ, ಅವಳು ಆ ಹುಡುಗಿ ಅನಾಥೆ ಇದ್ದಂಗೆ, ನೀ ಯಾಕೆ ಮದುವೆ ಆಗಿಬಿಡ್ಬಾರ್ದು, ಅವಳೆಲ್ಲ ಮನೆ. ಹೌದಾ, ನೀವು ಹೇಳೋದು ಕರೆಕ್ಟು ಅಂತ ಎಲ್ಲರಿಗೂ ಅವ್ರು ಹೇಳ್ದಂಗೆ ಆ ಮದುವೆನೂ ಆಗ್ಬಿಟ್ಟ ಸ್ನೇಹಿತರೆ. ಸರಿ, ಮಕ್ಕಳು ಆದವು. ಆ ಗುರುಗಳು ಹೇಳಿದ್ರಲ್ಲ, ಅವರು ವಾಪಸ್ ಬಂದರು. ಏನಪ್ಪ, ಇಲ್ಲಿ ಒಬ್ಬರು ನನ್ನ ಶಿಷ್ಯ ಇದ್ದ ಕಣಪ್ಪ, ಅವನೆಲ್ಲೋದ್ನಪ್ಪ, ಇದೇ ಮನೆಯಲ್ಲಿದ್ದ. ಸರ್, ಆ ಶಿಷ್ಯ ನಾನೇನೆ ಅಂತ ಹೇಳಿ. ಯಾಕೆ, ನೀವೊಂದು ಮಾತು ಹೇಳಿದ್ರಿ, ಬೆಕ್ಕು ಸಾಕಬೇಡ ಅಂತ, ನಾನು ಸಾಕಿಬಿಟ್ಟೆ ಸರ್. ನೋಡಿ, ಈ ಕತೆಗೆ ಬಂದಿದೆ ನಾನು ಅಂತ. ಸ್ನೇಹಿತರೆ, ಆಸೆ ಅನ್ನೋದು ಎಷ್ಟು ನಮ್ಮನ್ನು ಬಂಧನಕ್ಕೆ ಒಳ ಮಾಡ್ತದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಅಂದರೆ ಇದರ ಅರ್ಥ ಇಷ್ಟೇನೆ, ನಾವು ವೈರಾಗ್ಯವನ್ನು ಬಯಸಬೇಕು ಅಂತ ಹೇಳಿದ್ರೆ ಆಸೆಗಳನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲವನ್ನು ಮಾಡ್ಕೊಳ್ಬೇಕಾಗ್ತದೆ. ಆದ್ರಿಂದ ಈ ವೈರಾಗ್ಯ ಜೀವನಕ್ಕೆ ನಾವು ಏನೇನು ಅನುಸರಿಸಬೇಕಾಗುತ್ತದೆ, ಹಂಗಾದ್ರೆ
ಮುಖ್ಯವಾಗಿ ಸ್ನೇಹಿತರೆ, ದಿನಚರಿಯ ಕೆಲಸ ಮಾಡುವಾಗ ಎಚ್ಚರಿಕೆ ಇದ್ರೆ ಸಾಕಂತೆ ನೋಡ್ಕೊಳ್ಳಿ. ವೈರಾಗ್ಯ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯದ ಕೆಲಸದಲ್ಲಿ ನಾವು ಎಚ್ಚರವನ್ನು ವಹಿಸ್ಬೇಕಂತೆ ಅಂತ ನೋಡಿ. ಒಂದು ಯಾವಾಗ ನಾವು ಮಾಡುವ ಕೆಲಸದಲ್ಲಿ ಎಚ್ಚರವನ್ನು ವಹಿಸ್ತೀವೋ ಆವಾಗ ನಮ್ಮ ಆಸೆ ಏನಿದೆಯೋ ಆಸೆ ಅಷ್ಟಿರೋದಿಲ್ಲ. ಎಚ್ಚರದಿಂದ ಕೆಲಸ ಮಾಡಿದಾಗ ಯಾವುದೇ ತಾಪತ್ರಯಗಳು ನಮಗೆ ಆಗೋದಿಲ್ಲ. ಎಚ್ಚರದಿಂದ ಕೆಲಸ ಮಾಡಬೇಕು, ಆಗ ನಮಗೆ ಆಸೆ ನಿರ್ಮೂಲನ ಆಗಿಬಿಟ್ಟು ವೈರಾಗ್ಯ ಚಿಗುರುತ್ತೆ ಅಲ್ಲಿ ಅಂತ ಒಂದು. ಆಮೇಲೆ ಇನ್ನೊಂದೇನು ಆಸೆ ಮನುಷ್ಯನಿಗೆ ಅಂತ ಹೇಳಿದ್ರೆ ನೋಡಿ, ನಾನು ಶ್ರೇಷ್ಠನಾಗಬೇಕು ಅನ್ನೋ ಒಂದು ಆಸೆ ಮನುಷ್ಯನಿಗೆ. ನಾನು ಎಲ್ರಿಗಿಂತ ಜಾಣ ಅನ್ನಿಸ್ಕೊಳ್ಬೇಕು ಅನ್ನೋ ಆಸೆ. ನನ್ನ ಸಂಪತ್ತು ಎಲ್ರಿಗಿನ್ನ ಚೆನ್ನಾಗಿ ಜಾಸ್ತಿ ಇದೆ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋ ಆಸೆ. ಸೊ ಇಂತಹ ಆಸೆಗಳ ಹಿಡಿತದಿಂದ ನಾವು ತಪ್ಪಿಸ್ಕೊಂಡಾಗ ವೈರಾಗ್ಯದ ಬೆಳಕು ನಮಗೆ ಕಾಣಿಸುತ್ತೆ ಸ್ನೇಹಿತರೆ. ಆಮೇಲೆ ಅಷ್ಟೇ ಅಲ್ಲ ಸ್ನೇಹಿತರೆ, ಮನುಷ್ಯನದು ಇನ್ನೊಂದು ಆಸೆ ಇದೆ, ಮಾತಾಡುವ ಆಸೆ. ಮತ್ತೊಬ್ಬರ ಕೆಲಸದಲ್ಲಿ ಕೈ ಹಾಕುವ ಆಸೆ. ನೋಡಿ, ನಮಗೆ ಪ್ರಾಕ್ಟಿಕಲ್ ಆಗಿ ನಾವು ಏನೇ ಮಾಡ್ತಾ ಇದ್ರು ಕೂಡ ನಾವು ಇನ್ನೊಬ್ಬರ ಕೆಲಸಕ್ಕೆ ಮೂಗು ತೂರಿಸ್ತೀವಿ ನಾವು. ಅದು ಕಾರಣ ಏನು ಅಂತ ಹೇಳಿದ್ರೆ ಆಸೆ. ಆಸೆ ಎಲ್ಲಿರ್ತದೋ ಅಲ್ಲಿ ವೈರಾಗ್ಯ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಮೇಲೆ ಸೊ ನಾವು ಮಾತಾಡ್ತೀವಲ್ಲ, ಹೋಗ್ಲಿ ಒಳ್ಳೆ ಮಾತಾಡ್ತೀವ, ಎಷ್ಟು ಹೊಲಸು ಮಾತಾಡಬೇಕೋ ಅಷ್ಟು ಹೊಲಸು ಮಾತನ್ನ ಅಜ್ಞಾನಿಗಳು ಆಡ್ತಾರೆ ಸ್ನೇಹಿತರೆ. ಆಮೇಲೆ ಮಾತಾಡಿದ್ರು ಕೂಡ ಮಾತು ಬೇಕು, ನಮ್ಮ ಮಾತುಗಳಲ್ಲಿ ಸತ್ಯ ಇರಬೇಕು, ದಯೆ ಇರಬೇಕು. ಇವು ಸಹಜವಾಗಿ ಇಲ್ಲ ಅಂದರೆ ಆವಾಗ ನಮಗೆ ತೊಂದರೆ ತಪ್ಪಿದ್ದಲ್ಲ ಅಂತ. ಆಮೇಲೆ ಇನ್ನೊಂದು ಮಾತಾಡುವ ಆಸೆ ಅಂತ ಹೇಳಿದ್ನಲ್ಲ, ಮಾತಾಡುವ ಮುಂಚೆ ಯೋಚನೆಯನ್ನ ಮಾಡಬೇಕು ಅಂತ. ಈಗ ನಾವು ಮಾತೇ ಆಡಬಾರ್ದಪ್ಪ, ಹೆಚ್ಚು ಮೌನವಾಗಿರ್ಬೇಕು. ಮೌನವಾಗಿದ್ರೆ ಯಾವ ಜಗಳವೂ ಕೂಡ ಇರೋಲ್ಲ, ಅದು ಒಪ್ಕೊಳ್ಳೋಣ. ಆದರೆ ಸ್ನೇಹಿತರೆ, ಮಾತುಗಳನ್ನು ಬಿಟ್ಟು ಮೌನವಾಗಿರುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಗೆ ಹೇಳ್ತೀರಾ ನೀವು? ನೋಡಿ, ಸಂಸಾರದಲ್ಲಿ ಇಟ್ಕೊಂಡು ನಾವು ಬೇಕಾದಷ್ಟು ಮಾತಾಡ್ತೀವಿ, ನೋ ಡೌಟ್. ಆದರೆ ಜಪಾನಿನಲ್ಲಿ ಒಂದು ಘಟನೆ ನಡೀತದೆ. ಜಪಾನಿನಲ್ಲಿ ಒಂದು ಬೌದ್ಧ ಮಠ ಇರುತ್ತೆ. 4 ವಿದ್ಯಾರ್ಥಿಗಳು ಸೇರ್ಕೊಂಡು ಶಿಷ್ಯರು ಒಂದು ವ್ರತವನ್ನ ಮಾಡೋಣ. ಏನು ವ್ರತ? 1 ವಾರಗಳ ಕಾಲ ಮೌನವಾಗಿ ಇರುವ ವ್ರತವನ್ನ ಮಾಡೋಣ. ಹುಡುಗರು ಉತ್ಸಾಹ ಇರ್ತದೆ, ಹೌದ್ರ ಎಲ್ಲ ನಡ್ರ ಮೌನ ಮಾಡೋಣ ಅಂತ 4 ಜನ ಕುತ್ಕೊಳ್ತಾರೆ ಸ್ನೇಹಿತರೆ ಮೌನ ಮಾಡೋದಕ್ಕೆ. ಮೊದಲನೇ ದಿನದ ಮೌನ A1. 4 ಜನದಲ್ಲಿ ಒಬ್ಬರು ಒಂದೂ ಮಾತಾಡೋದಿಲ್ಲ. ಅವ್ರ ಮನಸ್ಸಿನಲ್ಲಿ ಖುಷಿ ಪಡ್ತಾರೆ, ನಾವು ಮೌನವಾಗಿ ಇದೆ. 2ನೇ ದಿನ ಸ್ಟಾರ್ಟ್ ಆಯಿತು. ಮಧ್ಯಾಹ್ನದವರೆಗೂ ಮೌನ ಚೆನ್ನಾಗಿತ್ತು. ಸಂಜೆ ಆಗ್ತಾ ಬಂತು, ಕತ್ತಲಾಗ್ತಾ ಬಂತು.
ಅದರಲ್ಲಿ ಒಬ್ಬ ಹೇಳ್ತಾನೆ, ಜವಾನನ್ಗೆ ಹೇಳ್ತಾನೆ, ನೋಡೋ ಅದು ದೀಪ ದೀಪ ಹಚ್ಚಿದೆಯಲ್ಲ, ಅದು ಆರೋಗ್ತದೆ, ಒಂದು ಸ್ವಲ್ಪ ಸರ್ ಮಾಡ ಅದನ್ನ, ದೀಪನ ಕತ್ಲಾಗ್ಬಿಡ್ತದೆ, ಆರೋಗ್ಬಿಡ್ತದೆ ಗಾಳಿಗೆ ಅಂತ ಹೇಳ್ತಾನೆ ಜವಾನನ್ಗೆ. ಪಕ್ಕದಾಗಿದ್ದಲ್ಲ ಇನ್ನೊಬ್ಬ ವಿದ್ಯಾರ್ಥಿ ಅವನು ಹೇಳ್ತಾನೆ, ಏ ಮೌನವಾಗಿ ವ್ರತ ಮಾಡ್ತಾ ಇದ್ದೀವಿ, ನಿನಗೆ ನೆನಪೇನಾದ್ರೂ ಇದೆಯೇನೋ ಅಂತ ಅವನು ಹೇಳ್ತಾನೆ. ಯಾರು? ಎರಡನೇವನು. ಮೂರನೇವನೇ, ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ಲ ಕಣ್ರು. ಅಲ್ಲ, ನಾವು ಮೌನ ವ್ರತವನ್ನು ಆಚರಿಸ್ತಾ ಇದ್ದೀನಿ ಅಂತ ನಿಮ್ಗೇನಾದ್ರೂ ಜ್ಞಾನ ಇದೆಯೇನ್ರ? ನೋಡಿ, ನಾನೊಬ್ಬನೇನೆ ಸುಮ್ಮನೆ ಇರೋದು ಗೊತ್ತಾ ಅಂತ ಅವನು ಹೇಳ್ತಾನೆ ಸ್ನೇಹಿತರೆ. ನಾಲ್ಕನೇನು ಹೇಳ್ತಾನೆ, ನೋಡಪ್ಪ, 4 ಜನದಲ್ಲಿ ನಾನೊಬ್ಬನೇ ಕಂಡ್ರ ಮೌನವಾಗಿದ್ದಿದ್ದು ಅಂತ ಹೇಳ್ತಾನೆ ಸ್ನೇಹಿತರೆ. ನೋಡಿ, ಅಂತಹ ಮೌನ ಇದೆಯಲ್ಲ, ಆ ಮೌನವನ್ನು ನಾವು ರೂಢಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಸ್ನೇಹಿತರೆ. ಇದ್ರ ಹಿನ್ನೆಲೆ ಇಷ್ಟೇನೆ, ಮಾತುಗಳು ಇದಾವಲ್ಲ, ಮಾತುಗಳು ನಮ್ಮನ್ನು ಎಲ್ಲ ಆಸೆಗಳಿಗೂ ತೊಡಗಿಸ್ಬಿಡ್ತವೆ. ಆದ್ರಿಂದನ ನೋಡಿ, ಮಾತು ಹಾಗೆ ಮಾತುಗಳು ಆದ್ರಿಂದನ ನಾವು ಮೌನ ಅನ್ನೋದು ಅತ್ಯಂತ ಕಷ್ಟವಾಗಿರೋದು. ಅದನ್ನು ಎದುರಿಸಿ ಮೌನವಾಗಿರುವುದನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ವೈರಾಗ್ಯಕ್ಕೆ ಸುಲಭವಾದ ದಾರಿ ಆಗುತ್ತೆ ಸ್ನೇಹಿತರೆ. ಇದು ಒಂದಾಯಿತು. ಎರಡನೇ, ನಾವು ಆ್ಯಕ್ಚುಯಲ್ ಆಗಿ ಅನುಸರಿಸೋ ಅಂಥದ್ದು, ವೈರಾಗ್ಯ ಬರಬೇಕು ಅಂದರೆ ಆ್ಯಕ್ಚುಯಲ್ ಆಗಿ ಅನುಸರಿಸೋ ಅಂಥದ್ದು, ಮತ್ತೊಬ್ಬರ ಕೆಲಸಕ್ಕೆ ಕೈ ಹಾಕಬೇಡ. ಮತ್ತೊಬ್ಬರ ಕೆಲಸಕ್ಕೆ ಅವನು ಕೇಳಿದ ಕೈ ಹಾಕು, ಅವನು ಕೇಳಲಿಲ್ಲ ಅಂದರೆ ಕೈ ಹಾಕಲೇ ಕೂಡುದು ಅಂತ. ಅದುವೇನು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿ. ಆದ್ರಿಂದನ ಮತ್ತೊಬ್ಬರ ಕೆಲಸಕ್ಕೆ ಕೈ ಹಾಕದೇ ಇರುವುದು ಕೂಡ ವೈರಾಗ್ಯದ ಕಡೆಗೆ ಸಾಗುವ ಒಂದು ಟೆಕ್ನಿಕ್. ಅದು ಹೋಗ್ಲಿ, ಈಗ ನಾವು ಲೌಕಿಕವಾಗಿರ್ತೀವಪ್ಪ, ಆವಾಗ ಏನು ಮಾಡೋದು? ತಪ್ಪು ಮಾಡ್ತಾ ಇದ್ದಾನೆ, ಅಂತಹ ಸಂದರ್ಭ ಬಂದರೆ ವಿವೇಕಯುತವಾಗಿ ನೀನು ಅವನು ತಪ್ಪು ಮಾಡುವ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಕರೆದು ಅವನಿಗೆ ನೀನು ಗುಟ್ಟಿನಲ್ಲಿ ಯಾಕಾಗದು ಅವನಿಗೆ ಅವನ ತಪ್ಪನ್ನು ಮನವರಿಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಜಾಣತನ. ಸೊ ಈ ಥರದಲ್ಲಿ ಆಗಾಗ್ಬಿಟ್ಟು ನಾವು ಮತ್ತೊಬ್ಬರ ವಿಷಯಕ್ಕೆ ಕೈ ಹಾಕಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯವನ್ನು ನಾವು ಮಾಡಿ, ಹಾಗಾದ್ರೆ ನಾವು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳಿದ್ರೆ ಇಲ್ಲ ಸ್ನೇಹಿತರೆ. ಇನ್ನೊಬ್ಬರ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಯಾರ ಬಗ್ಗೆ ಅಂತ ಹೇಳಿದ್ರೆ, ಯಾರು ಅಸಮರ್ಥರಿರ್ತಾರೋ ಅಂತಹವರಿಗೆ ನಾವು ಕೈ ಹಾಕಿ ಸಹಾಯ ಮಾಡುವುದು ಕೂಡ ನಮ್ಮ ಧರ್ಮ. ಇದು ಕೂಡ ನಮ್ಮನ್ನು ವೈರಾಗ್ಯದ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅಂತ. ಯಾವುದು ಸಂದರ್ಭ ಅಂದರೆ, ಯಾವುದೋ ಒಂದು ಪ್ರಾಣಿನ ಏನೋ ಒಬ್ಬ ಹೊಡಿತಾ ಇರ್ತಾನೆ, ಅದನ್ನು ಹಿಂಸೆ ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ
ನಾವಂಥ ಪ್ರಾಣಿಯನ್ನು ರಕ್ಷಣೆ ಮಾಡ್ಬೇಕಾದ್ರೆ ಮಾತು ಆಗಬೇಕಾಗ್ತದೆ, ಆ ಕೆಲಸದಲ್ಲಿ ನಾವು ಕೈಯನ್ನು ಕೂಡ ಹಾಕಬೇಕಾಗುತ್ತದೆ ಸ್ನೇಹಿತರೆ. ಇದು ಒಂದು ವಿಷಯ. ಸೊ ಹಾಗಾದರೆ ಇದು ಇನ್ನೊಂದು ವಿಷಯಕ್ಕೆ ಜಂಪ್ ಆಗೋಣ. ಈಗ ದೇಶದ ಕಾನೂನಿಗೆ ಅನುಗುಣವಾಗಿ ನಡೆಯುವುದೂ ಕೂಡ ವೈರಾಗ್ಯದ ಒಂದು ಲಕ್ಷಣ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾರಾದರೂ ದೇಶದ ಕಾನೂನಿಗೆ ವಿರೋಧವಾಗಿ ನಡೆದಾಗ ಅವರ ನಡೆಯನ್ನ ತಿದ್ದುವುದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನೊಂದು ವಿಷಯ, ಸಾಧಾರಣವಾಗಿ ಮನುಷ್ಯ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸುಳ್ಳನ್ನ ಬಹುಪಾಲು ಹೇಳ್ತಾ ಇರ್ತಾನೆ. ತನ್ನ ತಪ್ಪುಗಳನ್ನ ಬೇರೆಯವ್ರ ಮೇಲೆ ಹಾಕಿ ಬಿಡ್ತಾನೆ. ಇವೂ ಕೂಡ ನಾವು ಇಂತಹ ತಪ್ಪುಗಳನ್ನು ಕೂಡ ಮಾಡದೇ ಇರುವಂತಹ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಸೊ ಇವೆಲ್ಲ ಯಾಕೆ ಬೇಕಾಗ್ತದೆ ಅಂತ ಹೇಳಿದ್ರೆ, ಈ ಎಲ್ಲ ಸಂಗತಿಗಳು ನಮ್ಮ ಮನಸ್ಸನ್ನ ತುಂಬಾ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದ್ರಿಂದ ನಾವು ವಿವೇಕಯುತವಾಗಿ ಆಸೆಯನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಜೀವಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಅಂತ DVG ಅವರು ಹೇಳ್ತಾರೆ. ಸಾಮಾಜಿಕವಾಗಿ ನಾವು ಬದುಕಬೇಕು, ವೈರಾಗ್ಯದಿಂದ ಬದುಕಬೇಕು ಅಂತ ಹೇಳಿದರೆ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ ಸ್ನೇಹಿತರೆ. ಸಮಾಜವನ್ನು ಬಿಟ್ಟಿರಕ್ಕಾಗೋದಿಲ್ಲ, ಸಮಾಜದಲ್ಲಿದ್ದೂ ಕೂಡ ನಾವು ವೈರಾಗ್ಯವನ್ನು ಪಡಿಬೇಕಾದ್ರೆ ನಮ್ಮ ಕೆಲಸವನ್ನ ಸರಿಯಾದ ಸಮಯದಲ್ಲಿ ನಿರ್ವಹಿಸುವುದೂ ಕೂಡ ಬಹಳ ಮುಖ್ಯ ಅಂತ DVG ಅವರು ಒಂದು ಕಡೆ ಹೇಳ್ತಾರೆ. ಅವರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸ್ನೇಹಿತರೆ, ಇದು ಲೌಕಿಕವಾದರೂ ಕೂಡ ವೈರಾಗ್ಯವನ್ನ ಪ್ರತಿನಿಧಿಸುವಂತಹ ಒಂದು ಸಲಹೆ ಇದರಲ್ಲಿ ಇದೆ ಸ್ನೇಹಿತರೆ. ಅಂದ್ರೆ ನಾವು ವೈರಾಗ್ಯವನ್ನ ಅನೇಕ ರೀತಿಯಲ್ಲಿ ನಾವು ಅದು ತಡಿಬಹುದು, ಅನುಸರಿಸಬಹುದು ಅನ್ನೋದಕ್ಕೆ ಈ ಸಂದರ್ಭವನ್ನು ನಾನು ಹೇಳ್ಕೊಂಡೆ ಅಷ್ಟೇನೆ ಸ್ನೇಹಿತರೆ. ಆಮೇಲೆ DVG ಅವರು ವೈರಾಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೆರಡು ಸಲಹೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, 100 ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು, ಕೇರಿಯವು, ಮನೆಯವು, ಆತ್ಮದವು, ಬೇರೆ ಬೇರೆ ಪೊರಳಿಗೆ ಬೇರೆ ಬೇರೆ ಬೆಲೆ, ತಾರತಮ್ಯವೀ ಲೋಕ ಅಂತ. ಸೊ ಈ ಥರದಲ್ಲಿ ಅವರು ನಮಗೆ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾದರೆ ನೋಡಪ್ಪ, ಇದೇನು ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ, ಆಸೆ ಮಾಡಬೇಡ್ರಿ ಅಂತ ಹೇಳ್ತೀರಾ, ಆದರೆ ಆಸೆಯನ್ನ ಬಿಡೋದು ಹೇಗೆ? ಸೊ ಎಲ್ಲ ಘಟನೆಗಳನ್ನು ನಾವು ನೋಡ್ಕೊಳ್ತಾ ಬಂದಾಗ ಮೊದಲಿಗೆ ಮನಸ್ಸನ್ನ ತಿದ್ದುಕೊಳ್ಬೇಕು ಅಂತ ಸ್ನೇಹಿತರೆ. ಮನಸ್ಸಿಗೆ ನಮಗೆ ಕೆಲವು ವಿಷಯಗಳು ಅರಿವಾಗಿರುತ್ತದೆ. ಆದ್ರಿಂದ ನಮ್ಮ ಮನುಷ್ಯನಿಗೆ 2 ರಂಗಗಳಿದ್ದಾವೆ ಸ್ನೇಹಿತರೆ. ಒಂದು ಅಂತರಂಗ ಅಂತ, ಇನ್ನೊಂದು ಬಹಿರಂಗ ಅಂತ.
ಬಹಿರಂಗದಲ್ಲಿ ನಾವು ಲೋಕ ಹೆಂಗೆ ಹೇಳ್ತದೆ ಅದೇ ಥರದಲ್ಲಿ ಜೀವನವನ್ನು ಮಾಡ್ತಾ ಹೋಗ್ಬೇಕು. ಆದರೆ ಅಂತರಂಗದಲ್ಲಿ ಮಾತ್ರ ನಮ್ಮ ಜೀವಿತವೇ ಬೇರೆ ಆಗಿರಬೇಕು. ಹಾಗೆ ಅವರು ವೈರಾಗ್ಯಕ್ಕೆ ಸುಲಭವಾದ ಮಾರ್ಗ ಅಂತ ಹೇಳಿದ್ರೆ ಈ ಥರದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ಸೊ ಈ ತರಹದಲ್ಲಿ ನಾವು ವೈರಾಗ್ಯವನ್ನ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಈ ಪರಮಗುರು ಚರಣ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ವೈರಾಗ್ಯವನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಋಷಿಗಳೇ ಆಗಬೇಕು ಅಂತ ಇಲ್ಲ, ಮುನಿನೇ ಆಗಬೇಕು ಅಂತ ಇಲ್ಲ, ಬುದ್ಧನೇ ಆಗಬೇಕು ಅಂತ ಇಲ್ಲ. ವೈರಾಗ್ಯವನ್ನ ನಾವು ಇಲ್ಲಿದ್ದುಕೊಂಡೇ ಸಾಧಿಸೋದಕ್ಕೆ ನಮ್ಮ ಆಸೆ ಇದೆಯಲ್ಲ ಅದು ತುಂಬ ತಡೆಯನ್ನು ಉಂಟು ಮಾಡ್ತದೆ. ಆಸೆಯನ್ನು ನಾವು ಯಾವಾಗ ನಿಯಂತ್ರಣವನ್ನು ಮಾಡ್ತೇವೋ ಆಟೋಮೆಟಿಕ್ ಆಗಿ ವೈರಾಗ್ಯದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಸೊ ಈ ಥರದಲ್ಲಿ ನನಗೆ ಅವಕಾಶವನ್ನು ಕೊಟ್ಟಿದಂತಹ ನನ್ನ ಮಾತುಗಳನ್ನು ಮುಗಿಸುವ ಮುನ್ನ ಪುನಃ ನನಗೆ ಪ್ರಿಯವಾದಂತಹ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನು ಅಂತ ಹೇಳಿದ್ರೆ, ಇನ್ನೂ ಒಂದು ಕಡೆ ವಿಷಯ ಬರ್ತದೆ. DVG ಅವರು ಹೇಳ್ತಾರೆ, ವೈರಾಗ್ಯವನ್ನು ಮಾಡ್ಕೊಳ್ಳೋದು ಸಂಪಾದಿಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ತಮ್ಮ. ವಿವೇಕ ಇರಬೇಕು, ಆಸೆಗಳ ನಿಯಂತ್ರಣವನ್ನು ಮಾಡ್ಕೋಬೇಕು. ಎಲ್ಲರೂ ಕೂಡ ಹೇಳ್ತೀವಿ ನಾವು, ದಾಸರೋ ನಾವೆಲ್ಲ ಶುನಕನಂದದಿ ಜಗದ, ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿವೆವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಹೇಳಿ. ಆದ್ದರಿಂದ ಸ್ನೇಹಿತರೆ, ವೈರಾಗ್ಯವನ್ನು ನಾವು ಇದು ಮಾಡ್ಕೊಳ್ಬೇಕಾದ್ರೆ ನಮ್ಮ ತನವನ್ನು, ನಮ್ಮ ಆಸೆಯನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡಾಗ ಆಸೆಯ ಬಲೆಗಳಿಂದ ಬಿಡಿಸಿಕೊಳ್ಳುವ ಸಂದರ್ಭಗಳನ್ನು ನಾವು ಅನುಸರಿಸಿ ಆಸೆಗಳನ್ನು ಒಂದೊಂದಾಗಿ ಕಳಚಿಕೊಂಡಾಗ ಮಾತ್ರ ನಾವು ವೈರಾಗ್ಯದ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ತದೆ. ಆಸೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ವೈರಾಗ್ಯ ಸಾಧ್ಯವೇ ಇಲ್ಲ ಅಂತ. ಆಸೆಗಳು ಅನ್ನೋದು ಕೂಡ ಒಬ್ಬ ಮಹಾತ್ಮ ಆದರೂ ಕೂಡ ಎಲ್ಲ ಅವನು ತ್ಯಾಗ ಮಾಡಿಬಿಟ್ಟಿದ್ದಾನಪ್ಪ, ಅವನು ಜೀವನ್ಮುಕ್ತನಾಗಿದ್ದಾನೆ, ವಿಶೇಷವಾದ ಮಹರ್ಷಿ ಅನ್ನಿಸ್ಕೊಂಡಿದ್ದಾನೆ ಅಂದರೂ ಕೂಡ ಅವನಲ್ಲೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಆಸೆಗಳು ತುಣುಕು ಒಂದು ಸ್ವಲ್ಪ ಇದ್ರೂ ಕೂಡ ಸಾಕು, ಅವನು ಪುನಃ ಅವನು ಅತ್ಯಂತ ಕೆಳಭಾಗಕ್ಕೆ ಬಂದ್ಬಿಡ್ತಾನೆ. ಇದು ನಾವು ಊರ್ವಶಿ ಮತ್ತು ವಿಶ್ವಾಮಿತ್ರರ ಕಥೆಯಲ್ಲಿ ನಾವು ಕೇಳಿದ್ದೀವಿ. ನಾವು ಈಗ ಈ ಥರದಲ್ಲಿ ಹೇಳ್ತಾನ. ನನಗೆ ಸುಮಾರು ಒಂದು 50 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದರು. ನಾನು ಸುಮಾರು 45 ನಿಮಿಷದಲ್ಲಿ ನಾನು ಅದನ್ನು ಮುಗಿಸ್ತಾ ಇದ್ದೀನಿ. ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾನ. ಆಮೇಲೆ ಇದರ ಗೋಷ್ಠಿಯ ಅಧ್ಯಕ್ಷರಾದಂತಹ ಜಗದೀಶ್ ಸರ್ಗೆ, ಆಮೇಲೆ ಶಿಬಿರದ ಎಲ್ಲ ಸಂಘಟನಾ ಅಧಿಕಾರಿಗಳಿಗೂ ಕೂಡ ನಮನಗಳನ್ನು ಹೇಳ್ತಾನೆ. ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ, ನಮಸ್ತೆ.
ಸೋದರ ಸೋದರಿಯರೇ, ಈ ಆಸೆಗಳು ಹೇಗಿರುತ್ತೆ ಅಂದರೆ ಎಷ್ಟು ಸೂಕ್ಷ್ಮ ಅವು ಅಂತ ಹೇಳಿದ್ರೆ, ಆಸೆಗಳನ್ನು ಬಿಟ್ಬಿಟ್ಟಿದೀವಿ ಅಂತ ಅಂದುಕೊಳ್ಳಬಹುದು, ಆದ್ರೆ ಅವು ನಮ್ಮಿಂದ ಬಿಟ್ಟು ಹೋಗಿರ್ತವ ಅಂದರೆ ಶರಣ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ ಅಂತ. ಈ ಮಾಯೆ ಹೇಗೆ ಬೆನ್ನು ಹತ್ತುತ್ತೆ ಅಂದರೆ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ. ಅವನು ಯೋಗಿ ಆದರೆ ಆ ಯೋಗಿಯನ್ನ ಕಾಡಿಸೋದಕ್ಕೆ ಯೋಗಿನಿಯ ರೂಪವನ್ನು ಧರಿಸಿ ಬರುತ್ತೆ ಅಂತ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈ ಮಾಯೆ, ಈ ಆಸೆ ಅಂತಕ್ಕಂಥದ್ದು. ಆದ್ರಿಂದ ಬಿಡಿಸ್ಕೊಳ್ಳೋದು ಅಂದರೆ ಅದಕ್ಕೆ ಅವರೊಂದು ಮಾತು ಹೇಳಿದ್ರು, ಇದಕ್ಕೆ ಬೇಕಾಗಿರುವಂಥದ್ದು ಎಚ್ಚರದ ಬದುಕು ಅಂತ. ಎಚ್ಚರ. ಎಷ್ಟು ಎಚ್ಚರ ಇರಬೇಕು? ಒಂದು ಕ್ಷಣ ರೆಪ್ಪೆಯನ್ನ ಮುಚ್ಚಿದರೆ ಆ ಕ್ಷಣದಲ್ಲಿ ನಮ್ಮನ್ನ ಆಸೆ ಏನ್ ಮಾಡುತ್ತೆ? ನುಂಗ್ ಹಾಕ್ಬಿಡುತ್ತೆ. ಹೇಳಿದ್ರಲ್ಲ, ಒಂದೇ ಒಂದು ಬೆಕ್ಕು ಸಾಕಿದ್ದಷ್ಟೇ, ಕೊನೆಗೆ ಇಲ್ಗೋಯ್ತದು, ಸಂಸಾರನೇ ಆಗೋಗ್ಬಿಡುತ್ತೆ. ಸಂಸಾರನೇ ಆಗೋಯ್ತು. ಜೊತೆಗೆ ಇದು ಎಷ್ಟು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಆಸೆಗಳು ಅಂದರೆ, ಈಗ ಉದಾಹರಣೆಗೆ ನಾವು ಒಬ್ಬ ಮದ್ಯಪಾನ ಮಾಡೋ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅವನನ್ನು ನೋಡಿ ನಾವೇನ್ ಮಾಡ್ತೀವಿ? ಮದ್ಯಪಾನ ಮಾಡ್ತಾ ಇರೋ ವ್ಯಕ್ತಿನ ನೋಡಿ ಹೀಯಾಳಿಸ್ತೀವಿ ತಾನೆ ನಾವು. ನೋಡಿ ಅವನು ಎಂಥ ಅಸಂಸ್ಕೃತವಾದ ಬದುಕ್ತಾ ಇದ್ದಾನೆ, ಹಾಗೆ ಹೀಗೆ. ನನಗೆ ಒಂದು ಆಸೆ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿಯಾಗಿ ಒಂದು ಕಪ್ ಕಾಫಿ ನನಗೆ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದು ಕಪ್ ಬಿಸಿ ಕಾಫಿ ಕುಡಿದೇ ಇದ್ರೆ ನನಗೆ ಮುಂದಕ್ಕೆ ತಲೆ ಏನು ಕೆಲಸ ಮಾಡಲ್ಲ ಅಂತಲೇ. ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅದನ್ನು ತಗೊಳ್ದೇ ಇದ್ರೆ ಅವನಿಗೆ ಮೂವ್ ಆಗಲ್ಲ. ಅವನಿಗೆ ನನಗೆ ಒಂದು ಸ್ವಲ್ಪ ಬಿಸಿ ಕಾಫಿ ಕುಡಿದೇ ಇದ್ರೆ ನನಗೆ ತಲೆ ಏನು ಓಡಲ್ಲ. ಆದ್ರೆ ನಾವು ಇದನ್ನ ಹೇಗೆ ಲೆಕ್ಕಾಚಾರ ಹಾಕೋತೀವಿ? ನಂದೇನಂತ ದೊಡ್ಡ ತಪ್ಪೇನಲ್ಲ, ನನ್ ಕಾಫಿ ತಾನೇ ಕುಡಿಯೋದು ಅಷ್ಟೇ, ನಾನು ಕುಡಿಯೋದು ಕಾಫಿ, ಅವನು ಮದ್ಯಪಾನ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಕೀ ಪಾಯಿಂಟ್ ಏನಂದ್ರೆ, ಅವನಿಗೆ ಅದರ ಮೇಲೆ ಆಸೆ ಇದೆ, ನನಗೆ ಇದ್ರ ಮೇಲೆ ಆಸೆ ಇದೆ. ಅವನಿಗೆ ಅದರ ಮೇಲೆ ಆಸೆ, ನನಗೆ ಇದ್ರ ಮೇಲೆ ಆಸೆ ಅಷ್ಟೇ. ಆಸೆ ಆಸೆನೆ, ಆಸೆ ಆಸೆನೆ. ಯೋಗ ಮಾರ್ಗದಲ್ಲಿ ನಡೀತಾ ಹೋಗ್ತಾ ಇರೋನು ಎಷ್ಟು ಸೂಕ್ಷ್ಮ ಆಗ್ತಾ ಹೋಗ್ಬೇಕು ಅಂದ್ರೆ, ನೋಡಿ, ಕಾಫಿ ಕುಡಿಯೋನು ನಮ್ಮ ಪ್ರಕಾರ ಸುಸಂಸ್ಕೃತ, ಮದ್ಯಪಾನ ಮಾಡೋನು ಅಸಂಸ್ಕೃತ. ಅಂದ್ರೆ ನನಗೆ ಕಾಫಿ ಕುಡಿಬೇಡಿ ಮತ್ತೆ ಕಾಫಿ ವಿರಾಮ ಅಂತ ಏನಾದ್ರು ಬಿಟ್ಟಾಗ ನಾನೇ ಕಾಫಿ ಕುಡಿತಾ ಇರ್ತೀನಿ, ಬಂದು ನನ್ನ ಮನ್ ಕೇಳ್ಬಿಟ್ಟಿರ ನೀವು. ಆದ್ರೆ ಹೆಂಗಿರ್ಬೇಕು, ಎಷ್ಟು ಬಿಡುಗಡೆಯಲ್ಲಿ ಇರ್ಬೇಕಪ್ಪ ನಾವು ಅಂದ್ರೆ, ಅಕಸ್ಮಾತ್ ಕಾಫಿ ಸಿಕ್ಕದೆ ಇದ್ವಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಲ್ವಾ? ಹಾಗೆ ನಾವು ಆಸೆಯಿಂದ ಬಿಡುಗಡೆ ಇರೋದು ಅಂದ್ರೆ ಅದರ ಮೇಲೆ ನಾವು ಎಷ್ಟು ಅಟ್ಯಾಚ್ ಆಗಿದ್ದೀವಿ, ಅಟ್ಯಾಚ್ಮೆಂಟ್ ಇದೆ ಅನ್ನೋದು, ವ್ಯಾಮೋಹ ಎಷ್ಟಿದೆ ಅದ್ರ ಮೇಲೆ ಅನ್ನುವಂಥ. ಬರ್ತಾ 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 ನಾವು ಆ ಸೂಕ್ಷ್ಮತೆ ಕಡೆಗೆ ಹೋಗ್ತಾ ಇರಬೇಕು. ನಿಜವಾಗ್ಲೂ ವೈರಾಗ್ಯಕ್ಕೊಂದು ಒಂದು ಡೆಫಿನೇಷನ್ ಅಂತ ಏನಾದರೂ ನಾವು ಕೊಡೋದಾದ್ರೆ ಏನ್ ಅನ್ಕೊಳ್ಬೋದು? ವೈರಾಗ್ಯ ಅನ್ನೋದಕ್ಕೊಂದು ಡೆಫಿನೇಷನ್, ಒಂದು ವ್ಯಾಖ್ಯಾನ ಬೇಕದಕ್ಕೆ. ಒಂದು ಸಾಲಿನಲ್ಲಿ ಏನ್ ಹೇಳ್ಬೋದು?
ಬೇಡ ಅನ್ನೋದಿದ್ರೆ ಅದ್ರ ಇನ್ನೊಂದು ಕೊನೆ ಅದಕ್ಕೆ ಇದ್ದೇ ಇರುತ್ತೆ. ಬೇಡ ಅಂತ ನೀವೇನಾದ್ರೂ ಫುಲ್ ಸ್ಟಾಪ್ ಹಾಕಿದ್ರೆ ಅದಕ್ಕೆ ಅಲ್ಲೇ ಅದ್ರದ್ದೊಂದು ಕೊನೆನ ನಾವು ಸೃಷ್ಟಿ ಮಾಡಿಬಿಡ್ತೀವಿ, ಅಲ್ಲಿ ಬೇಕು ಅಂತ ಇರುತ್ತೆ. ರಾಗ ಇದ್ರೆ ಅದ್ರ ಜೊತೆನಲ್ಲಿ ಏನಿರುತ್ತೆ ಇನ್ನೊಂದು ದ್ವೇಷ ಅಲ್ಲಿ ಇದ್ದು ಬಿಡುತ್ತೆ. ವಿ ಕಾಂಟ್ ಸಪ್ರೇಟ್ ದೆಮ್, ಅವನ್ನ ನಾವು ಬೇರೆ ಬೇರೆ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, accept the things, accept the circumstances, accept the persons as it is and as they are. Accept the things, accept the circumstances, accept the persons as it is and as they are. ಇದು ವೈರಾಗ್ಯ ಅಂದರೆ. ಸಂದರ್ಭಗಳನ್ನ, ಸನ್ನಿವೇಶಗಳನ್ನ, ವಸ್ತುಗಳನ್ನ, ವ್ಯಕ್ತಿಗಳನ್ನ ಅವುಗಳು ಹೇಗಿವೆಯೋ ಅವರು ಹೇಗೆಗಿದ್ದಾರೋ ಆಗ ಒಪ್ಕೊಂಡ್ಬಿಟ್ರೆ ಅದೇ ನಿಜವಾಗ್ಲೂ ವೈರಾಗ್ಯ. ಯಾಕಲ್ಲ ಆಸೆ ಇಲ್ಲ, ಅವ್ರು ಹಾಗಿದ್ರೆ ರೈಟ್, ಹೀಗಿದ್ದಾರೆ ಸರಿ, ಅದು ಆಗಿರೋದಕ್ಕೆ ಸರಿ. ಅಂದ್ರೆ ನಮಗೆ ಆ ಸತ್ಯ ಅರ್ಥವಾದಾಗ, ಹೇಳಿದ್ರಲ್ಲ ವಿವೇಕ, ಆ ವಿವೇಕದ ಬೆಳಕಿನಲ್ಲಿ ನಮಗೆ ವೈರಾಗ್ಯ ಅಂತಕ್ಕಂಥದ್ದು ಉದಯವಾಗಬೇಕು. ನಾನು ಎಷ್ಟು ವಸ್ತುಗಳನ್ನ ಹೊಂದಿದ್ದೀನಿ, ಎಷ್ಟು ಕಡಿಮೆ ಪದಾರ್ಥಗಳನ್ನ ಹೊಂದಿದ್ದೀನಿ, ಅಥವಾ ಇನ್ನೊಬ್ಬರು ಎಷ್ಟು ಹೆಚ್ಚು ಪದಾರ್ಥಗಳನ್ನ ಹೊಂದಿದ್ದಾರೆ ಅನ್ನೋದ್ರ ಮೇಲೆ ನಾವು ವೈರಾಗ್ಯನೋ ಅಲ್ಲವೋ ಅನ್ನೋದನ್ನ ನಿರ್ಧಾರ ಮಾಡೋಕ್ಕಾಗಲ್ಲ. ತುಂಬಾ ಕಡಿಮೆ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ, ನಾನು ಅದಕ್ಕೋಸ್ಕರ ನನ್ನಲ್ಲಿ ವೈರಾಗ್ಯ ಐತೆ ಅಂತ ಅಂದ್ಕೊಳ್ಳಂಗಿಲ್ಲ. ಇರುವ ವಸ್ತುಗಳ ಜೊತೆಗೆ ನೀನು ಎಷ್ಟರ ಮಟ್ಟಿಗೆ ಅಟ್ಯಾಚ್ ಆಗಿದೆಯಾ. ನಾವೊಂದು ಘಟನೆಯನ್ನು ಕೇಳ್ತೀವಿ, ಜನಕ ಮಹಾರಾಜಂದು ಮತ್ತೆ ಒಬ್ಬ ಸನ್ಯಾಸಿಯ ಘಟನೆಯನ್ನು ಕೇಳ್ತೀವಿ. ಜನಕ ಮಹಾರಾಜ ರಾಜ್ಯ, ಅರಮನೆ, ಆಳು ಕಾಳು ಎಲ್ಲವನ್ನೂ ಕೂಡ ಹೊಂದಿದ್ದ ಮಹಾರಾಜ. ಅದೇ ರಾಜ್ಯದಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಅವನಿಗಿದ್ದದ್ದೇನು ಅಂದ್ರೆ ಒಂದು ಕುಟೀರ, 2 ಕೌಪೀನ, ಅದು ಬಿಟ್ರೆ ಅವನಿಗೆ ಇನ್ನೇನು ಇರಲಿಲ್ಲ. ಕೌಪೀನ ಅಂದ್ರೆ ಬಟ್ಟೆ 2 ತುಂಡು ಬಟ್ಟೆ ಮೈ ಮೇಲೆ ಹಾಕೊಳ್ಳೋಕೆ. ನಮಗೆಲ್ಲ ಜಾಸ್ತಿ ಬಟ್ಟೆ ಬೇಕಲ್ಲ, ಅವನು ಸನ್ಯಾಸಿ ತುಂಡು ಬಟ್ಟೆ ಇಟ್ಕೊಡ್ತಾನೆ, ಈ ಕೌಪೀನ ಅಂತ ಹಾಕೋತಾರೆ. ಇನ್ನು ಹಳ್ಳಿ ಭಾಷೆನಲ್ಲಿ ಕಚ್ಚೆ ಹಾಕೊಳ್ಳೋದು ಅಂತಾರಲ್ಲ. ಅದಷ್ಟು ಬಟ್ಟೆ ಇದ್ದಿದ್ದ ಅವನಿಗೆ, 2 ಬಟ್ಟೆ, ಒಂದು ತೊಳೆದು ಹಾಕಿದ್ರೆ ಇನ್ನೊಂದು ತೊಳೆದು ಹಾಕಿದ್ರೆ ಇನ್ನೊಂದು ಬೇಕಲ್ಲ, ಅದಕ್ಕೆ 2 ಇಟ್ಕೊಂಡಿದ್ದ. ಅವು ಕೂಡ ಜಾಸ್ತಿ ಇರಲಿಲ್ಲ. ನಮ್ಮಲ್ಲಿ ಬಿಡಿ, ನಮ್ಮ ಬೀರ್ ಓಪನ್ ಮಾಡಿದ್ರೆ ಕೌಂಟ್ಲೆಸ್ ಇದ್ದಿದ್ದ. ಹೌದು ಹೌದು, ಅದಕ್ಕೆ ಅವರೆಲ್ಲ ಅವರು ನಿಜವಾದ ಸನ್ಯಾಸಿಗಳು. ಸೊ ಅವನ ಹತ್ರ ಇದ್ದಿದ್ದು 2. ಇವನು ಮಹಾರಾಜ, ಜನಕ ಮಹಾರಾಜ, ಅವನಿಗೆ ಆಳು ಕಾಳು, ಅರಮನೆ, ಕೋಶ ಎಲ್ಲ ಇತ್ತು. ಅರಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ಜನಕ ಮಹಾರಾಜನ ಅರಮನೆಗೆ ಬೆಂಕಿ ಬಿದ್ದುಬಿಟ್ಟಿತ್ತು. ಅವನಿಗೆ ಗೊತ್ತಾಯ್ತು ಇನ್ನು ಇದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಜನಕನಿಗೆ ಗೊತ್ತಾದಾಗ ಜನಕ ಏನ್ ಮಾಡ್ದ, ಮಹಾರಾಜ ಸುಮ್ಮನೆ ನಿಂತ್ಕೊಂಡಿದ್ದ ಅಷ್ಟೇ, ಮುಗೀತು. ಅರಮನೆ ಉರಿದು ಹೋಗುತ್ತಷ್ಟೇ, ಉರಿದೋಯ್ತು ಅಷ್ಟೇ. ಅವನು ಸುಮ್ಮನೆ ಇದ್ದ ನಿರಾಳವಾಗಿ. ಇನ್ನೊಂದ್ಸರಿ ಆ ಸನ್ಯಾಸಿ ಗುಡಿಸಲಿಗೆ ಬೆಂಕಿ ಬಿದ್ದು ಬಿಡ್ತು. ಅವನು ಬೆಡ್ಕೋತಾ ಇದ್ದಾನಂತೆ, ಅಯ್ಯೋ ಕಾಪಾಡಿ ಕಾಪಾಡಿ, ನನ್ನ ಕೌಪಿನ ಸುಟ್ಟು ಹೋಗ್ತಾ ಇದೆ, ಯಾರಾದ್ರೂ ಬಂದು ಕಾಪಾಡಿ ಅಂತ ಬೆಡ್ಕೋತಾ ಇದ್ದಾನೆ. ಅವನ ಹತ್ರ ಇದ್ದಿದ್ದೇನು, ಕೇವಲ 2 ಕೌಪಿನ. ಇವಂದು ಏನು ಸುಟ್ಟು ಹೋಗ್ತಾ ಇದೆ, ಅರಮನೆ ಸುಟ್ಟು ಹೋಗ್ತಾ ಇದೆ. ನೋಡಿ, ಅರಮನೆ ಸುಟ್ಟು ಹೋಗ್ತಾ ಇದೆ, ನಿರ್ಲಿಪ್ತವಾಗಿದ್ದಾನೆ ಜನಕ, ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಇವಂದು 2 ಕೌಪಿನ ಸುಟ್ಟು ಹೋಗ್ತಾ ಇದೆ, ಇವನು ಬೆಡ್ಕೋತಾ ಇದ್ದಾರಂತೆ, ಅಯ್ಯೋ ಕಾಪಾಡಿ ಕಾಪಾಡಿ ಕಾಪಾಡಿ. ಇಲ್ಲಿ ವೈರಾಗಿ ಯಾರು ನೋಡಿ, ಜನಕ ಮಹಾರಾಜ ರಾಜನಾಗಿದ್ರೂ ಕೂಡ ಅವನು ವೈರಾಗಿ, ಇವನು ಸನ್ಯಾಸಿಯಾಗಿದ್ರೂ ಕೂಡ ಇವನ ಹತ್ರ ವೈರಾಗ್ಯ ಇದೆಯಾ, ಇಲ್ಲ. ಆಸೆ ಯಾವುದೋ ಅದನ್ನಾದ್ರೂ ಉಳಿಸ್ಕೋಬೇಕು ಅನ್ನೋದೊಂದು ಆಸೆ. ಕೌಪಿನನ್ನು ಕಳ್ಕೊಳ್ಳೋಕೆ ಅವನಿಗೆ ಇಷ್ಟ ಇಲ್ಲ.
ಅದಕ್ಕೆ ವೈರಾಗ್ಯ ಅನ್ನುವಂಥದ್ದು ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಎಷ್ಟರ ಮಟ್ಟಿಗೆ ನೀನು ಪ್ರಪಂಚದ ಜೊತೆಯಲ್ಲಿ ನೀನು ಒಂದಾಗಿದೆಯಾ, ವ್ಯಾಮೋಹ ಭರಿತನಾಗಿದೆಯಾ, ಅಥವಾ ಎಷ್ಟರ ಮಟ್ಟಿಗೆ ಬಿಡುಗಡೆ ಹೊಂದಿದೆಯಾ ಅನ್ನುವುದರ ಮೇಲೆ ಆ ವೈರಾಗ್ಯ ಅನ್ನೋದು ನಿರ್ಧಾರವಾಗುತ್ತೆ ವಿನಃ ಎಷ್ಟು ಹೆಚ್ಚು ಅಥವಾ ಎಷ್ಟು ಕಡಿಮೆ ಪದಾರ್ಥಗಳನ್ನ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗೋದಿಲ್ಲ. ಹಾಗಿರ್ಬೇಕು ವೈರಾಗ್ಯ. ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಆಗಬೇಕು ಅಂದರೆ, ಒಬ್ಬಳ ಹೆಣ್ಮಗಳಿಗೆ ಮಕ್ಕಳಿರ್ಲಿಲ್ಲ ಅಂತೆ. ಯಾರೋ ಒಬ್ಬ ಸಾಧುಗಳು ಬರ್ತಾರೆ, ಆ ಸಾಧುಗಳಿಗೆ ಇವಳು ಸೇವೆ ಮಾಡ್ತಾಳೆ. ಅವಳ ಸೇವೆಯಿಂದ ಸುಪ್ರೀತರಾದಂತಹ ಯೋಗಿ ನನಗೆ ಮುತ್ತಿನಂತಹ 3 ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಅವ್ರು ಆಶೀರ್ವಾದ ಮಾಡಿ ಹೋದ ಒಂದಷ್ಟು ದಿನಗಳಲ್ಲಿ ಗರ್ಭವತಿ ಆಗ್ತಾಳೆ. ಸುಂದರವಾದ 2 ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಇದೆಲ್ಲ ನಡೀತದೆ. ಚಂದಿರನಷ್ಟೇ ಸುಂದರವಾದ ಮಕ್ಕಳು ಒಂದಷ್ಟು ಕಾಲ ಅವುಗಳನ್ನ ಪಾಲನೆ ಪೋಷಣೆ ಮಾಡ್ತಾ ಬೆಳೆದು ದೊಡ್ಡವಾಗ್ತಾ ಇದ್ದಾವೆ. ಯಾವುದೋ ಒಂದು ಸಂದರ್ಭ ಬರ್ತದೆ, 2 ಮಕ್ಕಳು ಒಟ್ಟಿಗೆನೆ ಸಾಯುವಂಥ ಸಂದರ್ಭ ಬರ್ತದೆ. ಆ 2 ಮಕ್ಕಳು ಸತ್ತು ಹೋಗ್ಬಿಡ್ತವೆ. ಗಂಡ ಹೊರಗಡೆ ಹೋಗಿದ್ದಾನೆ. ದುಡಿದು ಬಿಸಿಲಲ್ಲಿ ಸಾಕಾಗಿ ಬಂದ ಗಂಡನಿಗೆ ಯಥಾ ಪ್ರಕಾರ ಸೇವೆ ಮಾಡ್ತಾಳೆ. ಅವನಿಗೆ ಊಟೋಪಚಾರಗಳೆಲ್ಲ ಮಾಡ್ತಾಳೆ. ಮಾಡಿ ಆದಮೇಲೆ ಗಂಡನ ಹತ್ರ ಬಂದು ಮಾತನಾಡ್ತಾಳೆ, ರೀ ನಮ್ಮ ಮನೆಯಲ್ಲಿ ಯಾರೋ 2 ಪದಾರ್ಥಗಳನ್ನ ಇಟ್ಟೋಗಿದ್ರು, ನೀವಿಲ್ದೇ ಇರೋ ಸಮಯದಲ್ಲಿ ಅವ್ರು ಬಂದು ಕೇಳಿದ್ರು, ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ರೀ ಅಂತಾಳೆ. ಅವನು ಗಂಡ ಅನುರೂಪ ಜೋಡಿ, ಅಯ್ಯೋ ಒಳ್ಳೇದಾಯ್ತು ಬಿಡು, ಅವ್ರ ಪದಾರ್ಥಗಳನ್ನ ಅವರಿಗೆ ಕೊಟ್ಟಿದ್ಕೆ ನಾನು ಇರಲೇಬೇಕು ಅಂತ ಯಾಕೆ ನೀನ್ಯಾಕೆ ಒದ್ದಾಡ್ಕೊಳ್ತಿದೀಯಾ ಅಂತ ಅವನು ಸಮಾಧಾನವಾಗಿದ್ದ. ಆಮೇಲೆ ಅವಳು, ನಾನು ಕೊಟ್ಟಂಥ ವಸ್ತುಗಳು ಯಾವ್ದು ಗೊತ್ತಾರಿ ಅಂತ ಅವನನ್ನು ಕೈ ಹಿಡ್ಕೊಂಡು ಬಂದು ಆ 2 ಸತ್ತ ಶವದ ಮೇಲೆ ಬಟ್ಟೆ ಮುಚ್ಚಿರ್ತಾಳಲ್ಲ, ಆ ಬಟ್ಟೆನ ತೆಗೆದು ತೋರಿಸ್ತಾಳೆ, ಇದೇ ನಾನು ವಾಪಸ್ ಕೊಟ್ಟಂಥ 2 ವಸ್ತುಗಳು. ಸರಿ, ಅವ್ರು ಕೊಟ್ಟೋಗಿದ್ರು, ಜೋಪಾನ ಮಾಡಿದೆ. ಈಗ ನನ್ನಿಂದ ಅವ್ರನ್ನು ಕಿತ್ಕೋಬೇಕಾಗಿದೆ, ನನ್ನಿಂದ ಬಿಡುಗಡೆ ಹೊಂದಬೇಕಾಗಿದೆ, ಬಿಡುಗಡೆ. ಸರಿ ಆಯ್ತು. ಇದು ವೈರಾಗ್ಯ. ಇದು ವೈರಾಗ್ಯ. ವೈರಾಗ್ಯ ಅಂದ ತಕ್ಷಣ ನಾವು ಏನೇನೋ ಅರ್ಥ ಮಾಡ್ಕೊಳ್ತೀವಿ. ಇಹಲೋಕದ ಪದಾರ್ಥಗಳ ಜೊತೆಯಲ್ಲಿ ಎಷ್ಟರ ಮಟ್ಟಿಗೆ ನೀನು ನಿನ್ನನ್ನು ಅದ್ರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಾ, ಅದ್ರ ಜೊತೆಯಲ್ಲಿ ಸೇರಿ ಹೋಗ್ಬಿಟ್ಟಿದೆಯಾ. ಇದು ವೈರಾಗ್ಯ. ಇಂತಹ ವೈರಾಗ್ಯ ನಮಗೆ ಬರಬೇಕಾದ್ರೆ ಅದಕ್ಕೆ ಯಾವುದ್ರ ಬೆಳಕು ಬೇಕೋ ಅಲ್ಲ, ಸರಿಯಾಗಿ ಸರಿಯಾದ ಪದ ಬಳಸೋಣ. ಆ ವಿವೇಕದ ಬೆಳಕು ನಮಗೆ ಸರಿಯಾಗಿ ಬಿದ್ದದ್ದಾದರೆ ಅದರ ಬೆಳಕಿನಲ್ಲಿ ನಮಗೆ ವೈರಾಗ್ಯ ಅನ್ನುವಂಥದ್ದು ಮೂಡೋದಕ್ಕೆ ಸಾಧ್ಯ. ಅಂತಹ ವಿವೇಕದ ಬೆಳಕನ್ನು ಮೂಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ವೈರಾಗ್ಯವನ್ನು ಸಾಧನೆ ಮಾಡೋಣ ಅಂತ ಹೇಳ್ತಾ, ತಮಗೆ ಕೊಟ್ಟಂಥ ವಿಷಯವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದಂತಹ ನಮ್ಮ ಸೋದರ ನಾರಾಯಣಪ್ಪನವರಿಗೆ ಧನ್ಯವಾದಗಳು. ಈಗ ಇಲ್ಲಿಗೆ ಈ ಬೆಳಗಿನ ಎಲ್ಲ ಅಧಿವೇಶನಗಳು ಕೂಡ ಮುಕ್ತಾಯವಾಗ್ತಾ ಇದೆ.